ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಈ ವಾರದ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಮೇ 2026 ಭಾನುವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಧನಿಷ್ಠಾ ನಕ್ಷತ್ರ, ಬ್ರಹ್ಮಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಎಲ್ಲರಿಗೂ ಸಮಸ್ತ ನಮಾಮಿ ಶಂಕರ ಬಂಧುಗಳಿಗೆ, ಆತ್ಮೀಯರಿಗೆ, ಎಲ್ಲ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮದರ್ಸ್ ಡೇ ಶುಭಾಶಯಗಳು. ಅದು ಅವ್ರೂರಲ್ಲಿ, ನಮ್ಮೂರಲ್ಲಿ ನಾವು ನಿತ್ಯ ಪೂಜೆ ಮಾಡೋದು ನಮ್ಮ ತಾಯಿಗೆ. ಅದು ಇವತ್ತು ಇಲ್ಲಿ ಒಕ್ಕರ್ಸ್ಕೊಬಿಟ್ಟಿದೆ. ನಮ್ಮೂರಲ್ಲಿ ಇರ್ಲಿಲ್ಲ ಈ ಥರ. ಅವ್ರೂರಲ್ಲಿ ಅಮ್ಮನಿಗೆ ಮರ್ಯಾದೆ ಇಲ್ಲ, ಅಮ್ಮನ ಮಾತು ಕೇಳೋಲ್ಲ, ಅಮ್ಮ ಅನ್ನೋ ಒಂದು ಬಾಂಧವ್ಯ ಇಲ್ಲ, ಅಮ್ಮ ಅನ್ನೋ ಒಂದು ಭಕ್ತಿ ಇಲ್ಲ, ಅಮ್ಮ ಅನ್ನೋ ಒಂದು ಪ್ರೀತಿ ಇಲ್ಲ. ಅಮ್ಮನ ಜವಾಬ್ದಾರಿಯೂ ಅಮ್ಮನಿಗೆ ಗೊತ್ತಿಲ್ಲ. ಅದಕ್ಕೆ ಅಲ್ಲೊಂದು ಡೆಂಟಿಸ್ಟ್ ಡೇ, ಫಾದರ್ಸ್ ಡೇ, ಬೇರೆ ಬೇರೆ ಏನೇನೋ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಲಿ ಒಂದು ಮದರ್ಸ್ ಡೇನೂ ಇಟ್ಕೊಂಡಿದ್ದಾರೆ. ಒಂದು ಅಮ್ಮ ಇದೆ ಕಣೋ ನಿನಗೆ ಅನ್ನತಕ್ಕಂಥದ್ದು ನೆನಪು ಮಾಡಲಿಕ್ಕೆ ಪರವೂರು ಪಾಶ್ಚಿಮಾತ್ಯರಲ್ಲಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮನ ಸುಪ್ರಭಾತ ಕೇಳದೆ ನಮಗಿಲ್ಲ ಬದುಕು. ಅದೆಲ್ಲ ಹೋಗ್ತೀಯೋ, ಅದೇನ್ ಮಾಡ್ತೀಯೋ, ಇದನ್ನ ನೋಡ್ಕೊಳ್ಳೋ, ಇದನ್ನ ಮಾಡೋ. ಅಯ್ಯೋ, ನಮ್ಮ ಭರತಖಂಡದಲ್ಲಿ ಮಾತ್ರ ಅಮ್ಮನಿಗೆ ಮೀರಿದ ಭಗವಂತನಿಲ್ಲ. ಭಗವಂತ ಎಲ್ಲೂ ಇಲ್ಲ ರೀ. ಅವನನ್ನ ಎಲ್ಲೋ ಗುಡಿಗೆ ಹುಡ್ಕೊಂಡು ಹೋಗೋ ಬದಲು ಮನೇಲಿರೋ ಅಮ್ಮನಿಗೊಂದು ನಮಸ್ಕಾರ, ಅಮ್ಮನ ಹತ್ರ ಒಂದು ಮಾತು, ಅಮ್ಮನ ಹತ್ರ ಒಂದು ಮನಸ್ಸು, ಅಮ್ಮನ ಹತ್ರ ಒಂದು ಪ್ರೀತಿ ಬಿಟ್ಬಿಟ್ಟಿದ್ದೇವೆ ನಾವು. ಅದು ಆ ಪಾಶ್ಚಿಮಾತ್ಯರಿಂದ ಇವತ್ತು ಬಂದ್ಬಿಟ್ಟಿದೆ. ನೀನೇನ್ ಮಾಡಿದೆ, ನೀನೇನ್ ನೋಡಿದೆ, ನೀನೇನ್ ಕೊಟ್ಟೆ. ನಿನ್ನೆ ಕೂಡ ಒಂದು ತಾಯಿ ಜೀವ, 2011 ನಿನ್ ಮಗ ಮಾತು ಕೇಳಲ್ಲ, ನಾನು ನಡೆದಿದ್ದೇ ದಾರಿ, ನಾನು ಮಾಡಿದ್ದೇ ಸರಿ. ನನ್ನ ತಾಯಿಗೆ ತುಂಬಾ ಬುದ್ಧಿವಂತ ಮಗ, ಲಗ್ನ ಶನಿ, 10ನೇ ಮನೇಲಿ ಕುಜ ರಾಹು ನಕ್ಷತ್ರ, ಬ್ಯೂಟಿಫುಲಿ ಕುಳಿತುಕೊಂಡಿದ್ದಾನೆ. ಸೊ ಮಗನನ್ನ ಏನಾದ್ರು NDA ಆಫೀಸರು, ಏವಿಯೇಷನ್ ಆಫೀಸರು, ಪೈಲಟ್, ಏರ್ಲೈನ್ಸ್ ಆಫೀಸರು, ಈ ತರದ ಯೋಚನೆ. ನಾನು ಮಾಡಲ್ಲ. ನಾ ಹೇಳಿದೆ ಅವ್ನು ಮಾಡಲ್ಲ. ಅವನ್ ಬುದ್ಧಿ ವಕ್ರ, ಬುಧ ವಕ್ರ ಬೇರೆ. ದಲ್ ಅಂತಿರ್ತಾನೆ. ಒಂದ್ ಕಡೆ ಕುತ್ಕೊಳ್ಳಲ್ಲ, ಹಾರ್ತಾನೆ, ಜಿಗಿತಾನೆ. 100% ಅವ್ನು ಟ್ರೇಡಿಂಗ್ ಹೋಗ್ತಾನೆ, ಸ್ಟಾಕ್ ಮಾರ್ಕೆಟ್ ಅಂತಾನೆ, ಬಿಸ್ನೆಸ್ಸು ಅಂತಾನೆ, 100% ಕಾಮರ್ಸ್ ಓದ್ತೀನಿ ಅಂತಾನೆ. ಅಂದ್ರೆ ನೀವು ನಂಬಲ್ಲ, ಅವನ್ ಅದೇ ಕೇಳ್ತಾನೆ. ನೋಡಿ, ಜಾತಕಗಳ ಬಲಾಬಲ ತಿಳಿದುಕೊಳ್ಳಬೇಕು ಅಂತ ಹೇಳ್ತೇವೆ, ನಾವು ತಿಳ್ಕೊಳ್ಳಲ್ಲ. ಯಾಕೆ ಈಗ ಆಡ್ತಾನೆ, ಏನಕ್ಕೆ ಹೀಗೆ ಮಾಡ್ತಾನೆ, ಅದಿದೆ. ತಿಳ್ಕೊಂಡು ಮಾಡಿ. ಇವತ್ತಿಲ್ಲ, ಮಕ್ಳಿಗೆ ಅದು ಬಂದ್ಬಿಟ್ಟಿದೆ, ಪಾಶ್ಚಿಮಾತ್ಯ ಪ್ರಭಾವ. ಯಾವುದೋ ಒಂದು ದೈವ ಸಾಕ್ಷಾತ್ಕಾರ, ಇತ್ತೀಚೆಗೆ ಒಂದು ಜಾತಕ. ನಾನು ನುಡಿದಿದ್ದಲ್ಲ, ಅದು ಹೇಗೆ ನುಡಿಸ್ತೋ ತಾಯಿ ಜಗನ್ಮಾತೆ, ನನ್ನದಲ್ಲ, ನಾನಲ್ಲ, ನುಡಿಸ್ಬಿಡ್ತು. ಆ ಮಗು, ತಾಯಿ ಕೂತಿದ್ರು, ಚಿಕ್ಕಮ್ಮ ಇನ್ನು ಹೊರಗಡೆ ಹೋಗುವಂತ. ಈ ಮಗು ಒಂಥರ ಅಡಾಪ್ಟೆಡ್ ಕಿಡ್ ಕಣೋ ಅಂದ್ರೆ ಪಳಕ್ಕಂತ ಕಣ್ಣೀರು ಹಾಕ್ಬಿಟ್ರು. ಹೌದು ಗುರುಗಳೇ, ಮಗುಗೆ ಗೊತ್ತಿಲ್ಲ. ದಟ್ ಇಸ್ ದ ರೀಸನ್ ದಟ್ ಮಾಲಿಕ್ಯೂಲ್ಸ್, ಜೀನ್ಸ್ ಇಂಪ್ಯಾಕ್ಟಿಂಗ್. ನಮ್ಮ ಪಾಪು ಒದ್ದಾಡ್ತಾಳೆ, ಯಾರೋ ಅವಳಿಗೆ ಹಾಕ್ಕೊಟ್ಬಿಟ್ಟಿದ್ದಾರೆ, ಹೇಳ್ಬಿಟ್ಟಿದ್ದಾರೆ, ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಮುಚ್ಚಿಟ್ಟಿರ್ತಕ್ಕಂಥ ಸತ್ಯ ಹೊರಗಡೆ ಬಂದ್ಬಿಟ್ಟಿದೆ, ನಮ್ಮ ಮಗು ಒದ್ದಾಡುತ್ತೆ ಅಂತ. ಹೌದು ಗುರುಗಳೇ, ಅವಳು ಗೊತ್ತಿಲ್ಲ, ನಾವು ಹೇಳಿಲ್ಲ. ಎಳೇ ಪಾಪುನಲ್ಲಿ ನಾವು ತಗೊಂಡು ಬಂದಿತ್ತು. ತಾಯಿಗೆ ವಿಚಿತ್ರವಾದಂಥ ಸನ್ನಿವೇಶಗಳು ನಡೆದಿದೆ, ಮಗು ಅನ್ನತಕ್ಕಂಥದ್ದು ನಡೆದಿದೆ.
ನನಗೂ ಆಶ್ಚರ್ಯ. ಹಾಗೆ ಕುತ್ಕೊಂಡು ಯೋಚನೆ ಮಾಡಿದೆ, ಹೇಗೆ ನುಡಿಸ್ತು ನನ್ನ ತಾಯಿ ವಾಗ್ದೇವಿ. ನಾನು ನುಡಿದಿದ್ದಕ್ಕೆ ಅಂತಲ್ಲ, ಈ ಮನೆಗೆ ನೆನ್ಪಿಟ್ಕೊಳ್ಳಿ, ಮದರ್ಸ್ ಡೇ ದಿನಕ್ಕೆ ಹೇಳ್ತಾನೆ, ಎಲ್ಲ ಮಕ್ಕಳಿಗೆ ಹೇಳ್ತಾನೆ, ಎಲ್ಲ ತಾಯಂದಿರಿಗೆ ಹೇಳ್ತಾನೆ, ನಮ್ಮ ಜನ್ಮಾಂತರದ ಶತ್ರು ಮಕ್ಕಳಾಗಿ ಬರ್ತಾರೆ. ಯಾರಿಗೂ ಕಿತ್ಕೊಂಡಿದ್ವಿ, ಕರ್ಮ. ಅವನು ನೊಂದಿದ್ದ, ಅವನು ಬೆಂದಿದ್ದ, ಪಟ್ಟಿದ್ದ, ಅವನ ದುಡ್ಡು ತಿನ್ಬಿಟ್ಟಿದ್ವಿ, ಅವನ ಮನೆತನ ಹಾಳು ಮಾಡಿದ್ವಿ, ಅವನ ಕುಟುಂಬ ಹಾಳು ಮಾಡಿ ಒಂದು ಗಿಡ ಹಾಕಿ ಬಂದ್ಬಿಟ್ಟಿದ್ವಿ. ಆ ಬಿತ್ತನೆಯ ಬೀಜ ಈಗ ಹೊಟ್ಟೆಲ್ ಹುಟ್ಟಿದೆ ಅಂದ್ರೆ ಆ ಮಕ್ಕಳಿಂದ ನೋವು. ನಮ್ಮ ಮಾತು ಕೇಳ್ತಿಲ್ಲ, ನಮ್ಮನ್ನ ನೋಡ್ತಿಲ್ಲ, ನಮ್ಮನ್ನ ಕೇಳ್ತಿಲ್ಲ, ಇದೆಲ್ಲ ಹೇಳ್ತಿರಲ್ವಾ. ನೋಡಿ, ನನ್ ಗಂಡ ಯಾಕೆ ಹೀಗೆ? ಒಂದು ತಾಯಿ ಜೀವ ನೀವು ನಂಬಲ್ಲ ಮಕ್ಕಳೇ. ಶಿವ 1996 ಇಲ್ಲ 95 3 ಮಕ್ಕಳಾಗ್ಬಿಟ್ಟಿದೆ ನನ್ನ ಪುಟ್ಟಿಗೆ ಅಷ್ಟು ಬೇಗ. ಲಕ್ಷ್ಮಿ ಅನ್ನೋ ಹೆಸರಿಗೊಂದು ಶಾಪವಿರುತ್ತದೆ ಅಂತ ಹೇಳಿದಾನೆ. ಲಕ್ಷ್ಮಿಯ ಪೂರ್ಣ ಹೆಸರು ಹೇಳೋಕೆ ಇಷ್ಟ ಇಲ್ಲ. ಗಂಡು ಮಗು ಆಗಿಲ್ಲ ಅಂತಾನೆ. ಅವನೊಂದು ಸರ್ಕಾರಿ ಸಾಮ್ಯದ ಒಂದು ವ್ಯವಸ್ಥೆಯಲ್ಲಿ ತುಂಬಾ ಕೆಳಮಟ್ಟದ ಉದ್ಯೋಗ, ಒಂದು 25,000 ಬಂದ್ರೆ ಹೆಚ್ಚು. ಕರ್ಕೊಂಡ್ ಬರ್ಬೇಡ ಮಗುನ, ಎಳೇ ಮಗುನ ಇಟ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ತಾಯಿಗೆ ಹೇಳಿದೆ, ಏನೋ ಇದು ಅಂದ್ರೆ, ಗುರುಗಳೇ ನಿಮಗ್ ಗೊತ್ತಿದೆ ಅಲ್ವಾ. ಹೌದು, ತಾಯಿಗಿಲ್ಲದ ಮಾಂಗಲ್ಯ ಸುಖ ಮಗಳಿಗೆಲ್ಲಿಯೋದು ಅನ್ನೋದಿದೆಯೋ ಈ ಪುಟ್ಟಿಗೆ ಅಂದ್ರೆ, ಹೌದು ಗುರುಗಳೇ, ನನ್ನ ಜೀವನ ಹಿಂಗಾಗೋಯ್ತು. ಯಜಮಾನ್ರು ತೀರ್ಕೊಂಡ್ರು, ಮನೆಯವ್ರು ನಿಂತು ಅಜ್ಜಿ ತಾತ ಒಂದು ಸಂಬಂಧ ಗೌರ್ಮೆಂಟ್ ಜಾಬ್ ಅಂತ ಮದುವೆ ಮಾಡ್ಬಿಟ್ರು. ನೋಡಿ, ಗುರು ವಕ್ರ ಮಗು ಜಾತಕದಲ್ಲಿ ಅತಂತ್ರವಾಗಿ ನಿಂತು ಬಿಟ್ಟಿದ್ದೆ. ಇನ್ನೂ ಒಂದು ಗಂಡು ಮಗು ಬೇಕು ಅಂತ ಕೇಳ್ತಿದೆ. ಆಲ್ರೆಡಿ 3 ಮಕ್ಕಳಾಗಿದೆ, ಎಷ್ಟು ದೊಡ್ಡ ಕೋಟೀಶ್ವರ ಕಣೋ, ಈ ಮಕ್ಕಳನ್ನ ನೋಡ್ಕೊಳ್ಳೋ. ಏನೋ ಮಾತಾಡ್ತಾನೆ, ನಿನ್ ಕೈ ಖರ್ಚಿಗೆ 1,000 ರೂಪಾಯಿ ಕೊಡಲ್ವಲ್ಲ ಅವನು ನನ್ನಪ್ಪ. ನೋಡು, ಈ ತಾಯಿ ಕೊಟ್ಟಿದ್ದಾನೆ, ದೇವ್ರೆಲ್ಲೂ ಇಲ್ಲ. ನನ್ನ ಜೊತೆಲಿರೋ, ಓದ್ಕೋ. BCom ಓದಿದ್ದಾಳೆ ನನ್ನ ಪಾಪು, MCom ಮಾಡಿದಾಳೆ ಪಾಪು. ಒಂದು B.Ed ಮಾಡ್ಕೊಬಿಟ್ರೆ ಒಂದು ಲೆಕ್ಚರರ್ ಕಣೋ, ಒಂದು ಟೀಚರ್ ಕಣೋ. ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದಾವೆ, ಒಳ್ಳೆ ಸಂಬಳ ಕಣೋ. ನನ್ನ ಮಾತು ಕೇಳೋ. ಅವನ್ ಬರ್ತಾನೆ, ಮೋ ಅಂತ ಹೇಳ್ತಾನೆ. ಒಂದು ಅಪ್ಪಿಗೆ ಒಂದು ಮುತ್ತು, ಒಂದು ಖಾರ ಬೋಂಡ ಇಲ್ಲ ಸ್ವೀಟ್ ಬೋಂಡ, ಮುಗೀತು. ಇಪ್ಪೆದ್ದು ನನ್ನ ಗಂಡ ಅವಮಾನಿಸ್ತಿದ್ದಾರೆ, ಚುಚ್ಚಿ ಮಾತಾಡ್ತಿದ್ದಾರೆ, ಅತ್ತೆ ಮಾವ. ಅದಕ್ಕೆ ಹೇಳ್ತಿರ್ತಾರೆ, ಇಂಥ ತಾಯಿ ಕೊಟ್ಟಿದ್ದಾನೆ, ಬಲ ನೋಡ್ತಿಲ್ಲ. 3 ಮಕ್ಕಳು ತಾಯಿ ಆಗ್ಬಿಟ್ಟಿದ್ದಾಳೆ, ಇನ್ನೊಂದು ಮಗು ತಟ್ಕೊಳ್ತಾಳ ಬಾಡಿ. 30ಕ್ಕಿಲ್ಲ 3 ಮಕ್ಕಳು, ಇನ್ನೊಂದು ಗಂಡು ಮಗು ಬೇಕೇ ಬೇಕಂತೆ. ಎಂಥ ರಾಕ್ಷಸ ಒಂದು ವ್ಯವಸ್ಥೆ ಆಗ್ಬಿಟ್ಟಿದೆ ಅಂದ್ರೆ ನೋಡಿ, ಆ ತಾಯಿ ತಪ್ಪಿಸ್ತಿರೋದು, ಆ ತಾಯಿ ಹೃದಯ. ಆ ಹೆಣ್ಮಗು ಯಾರು ಇಲ್ವಾ ಮಕ್ಕಳೇ? ಮದರ್ಸ್ ಡೇ ಅಂತ ಕೊಂಡಾಡ್ತೀವಿ. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲಪ್ಪ, ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ. ಯೋಚನೆ ಮಾಡಿ ನೋಡಿ, ಒಂದು ಮಗು ಆಗ್ಬಿಟ್ರೆ ಸಾಕು. ಇವತ್ತು ಹಾಗಾದ್ರೆ ನಮ್ಮ ಮನೆ ಹೆಣ್ಮಕ್ಳು ಅಷ್ಟು ಕೇವಲನಾ? ಅವ್ರಿಗೆ ಶಕ್ತಿ ಇಲ್ವಾ? ಅವರೇ ನಮಗೆ ಇವತ್ತು ಬಲ, ಅವರೇ ನಿಲ್ಲೋದು, ಅವರೇ ಕಾಪಾಡೋದು. ನಿಜವಾದ ಅಮ್ಮ ಪ್ರತಿ ಹೆಣ್ಣಲ್ಲಿದೆ. ಆ ತಾಕತ್ತು ಏನು ಬೇಡ. ಬೆಳಿಗ್ಗೆ ನೀವು ನಾಳೆ ಸೋಮವಾರ ಅಲ್ವಾ, ಸುಮ್ಮನೆ ಎದ್ದೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ನೋಡಿ. ಬೆಳಿಗ್ಗೆ 7 ಗಂಟೆ 7:15 100 ಜನ ಇರ್ತಾರಂದ್ರೆ 80ರಿಂದ 90 ಜನ ನನ್ನ ತಾಯಂದ್ರೆ ನಿಂತಿರ್ತಾರೆ. 18ರಿಂದ 60ರವರೆಗೂ ಅಲ್ಲೊಂದು ಕೆಲಸ, ಬದುಕು ಓಡ್ತಾ, ನೊಗ ಕಟ್ತಾ, ನಮ್ಮನ್ನು ಕಾಪಾಡ್ತಾ, ನಮ್ಮನ್ನ ರಕ್ಷಿಸ್ತಾ, ನಮಗೊಂದು ಊಟ ವ್ಯವಸ್ಥೆ ಮಾಡಿ, ಬೆಳಿಗ್ಗೆ ಟಿಫನ್ ಕಟ್ಕೊಂಡು ಏನೋ ಒಂದು ಕೆಲಸ ಓಡ್ತಿದ್ದಾರೆ. ಬೈಕ್ಗಳಲ್ಲಿ, ಕಾರುಗಳಲ್ಲಿ, ಬಸ್. ಇವತ್ತು ನಾವು ಯಾರೋ 1000 ಜನರಲ್ಲಿ ಒಬ್ಬರು ನೀವು ನೋಡ್ತಿದ್ವಿ ಕಾರ್ ಓಡಿಸ್ತಿದ್ದು. ನೀವು ನಂಬಲ್ಲ, ಇವತ್ತು ಪ್ರತಿ 10ರಲ್ಲಿ 3 ಕಾರು ನಮ್ಮ ಮನೆ ಹೆಣ್ಮಕ್ಳು ಓಡಿಸ್ತಿದ್ದಾರೆ. ಪ್ರತಿ ತಾಯಿ ಜೀವ ಅಷ್ಟು ಜವಾಬ್ದಾರಿ ತಗೋಬಿಟ್ಟಿದೆ. ನಂಬಲ್ಲ, ನನ್ನ ಧರ್ಮಪತ್ನಿ ಕಾರ್ ಎಷ್ಟು ಚೆನ್ನಾಗಿ ಓಡಿಸ್ತಾಳೋ, ನನಗೂ ಓಡಿಸೋಕೆ ಬರಲ್ಲ. ನಾನೆಲ್ಲಾದ್ರೂ ಹೋದ್ರೆ ಆ ತಿಂಡಿ, ಮಾತ್ರೆ, ಕಾಫಿನೂ ಇರುತ್ತೆ, ಟೀನೂ ಇರುತ್ತೆ. ಎಲ್ಲ ಇರುತ್ತೆ ಪ್ಯಾಕ್ಟು. ನೀವು ಕುತ್ಕೊಳ್ಳಿ, ನೀವು ಲಾಂಗ್ ಡ್ರೈವ್. ನಾನು ಬದುಕಿದ್ದೇನೆ, ಉಸಿರಾಡ್ತಿದ್ದೇನೆ, ಇನ್ನು ಜೀವಂತ ಇದ್ದೇನೆ, ನಿಮ್ಮ ಮುಂದ್ಗಡೆ ಮಾತಾಡ್ತಿದ್ದೇನೆ ಅಂದ್ರೆ ಆ ಮಾತೃನಿಂದ. ನಾವಿವತ್ತು ಮದರ್ಸ್ ಡೇ ಹೆಸರಲ್ಲಿ ಶೋಷಣೆ.
ಇನ್ನೂ ಅಡಿಗೆನಲ್ಲೇ ಇರು, ನಿನ್ ಮಲ್ಗೋಕಿರು, ನಿನ್ ಮಕ್ಳಿರೋಕಿರು, ಗಂಡು ಮಗು ಕೊಡು. ಎಲ್ಲಿಗೆ ಇನ್ನೂ ಇಟ್ಕೊಂಡಿದ್ದೀರಾ? ಕೆಲವು ತಾಯಿಯಂದ್ರು ಇನ್ನೂ ವಿಷಕಾರಿ ಆಗ್ಬಿಟ್ಟಿದ್ದಾರೆ, ಸೊಸೈಟಿ ಟಾರ್ಚರ್ ಕೊಡೋದು. ಯಾರಿಗಾದ್ರೂ ಸತ್ಯ ಗೊತ್ತಿದೆಯಾ? ಒಂದು ತಾಯಿ ಜೀವ ಹೆಣ್ಣಿಗೆ ಗಂಡು ಮಗು ಕೊಡೋಕ್ಕಾಗಲ್ಲ, ಗಂಡಸೇ ಕೊಡೋದು. ಅವನಲ್ಲಿ XY ಕ್ರೋಮೋಸೋಮ್ ಇರುತ್ತೆ, ಸ್ತ್ರೀಯಲ್ಲಿ ವೈ ಕ್ರೋಮೋಸೋಮ್. ಹೆಣ್ಮಗು ಕೊಡೋ ತಾಕತ್ತು, ಒಂದು ಮಗು ಕೊಡೋ ತಾಕತ್ತಿರುತ್ತೆ. ಇವನು ಹಾಕೋದು, ಗಂಡು ಬೀಜ ಹಾಕಿದ್ರೆ ಗಂಡು, ಹೆಣ್ಣು ಬೀಜ ಹಾಕಿದ್ರೆ ಹೆಣ್ಣು. ಆ ಮಗು ಮೇಲೆ ಏನು ದಂಡಯಾತ್ರೆ ಹೋಗೋದು? ಎಲ್ಲಿಗಿನ್ನೂ ಯೋಚನೆ ಮಾಡ್ತಿದ್ದೀರಿ ಮಕ್ಕಳೇ? ಏನಾಗ್ತಿದೆ ಮಕ್ಕಳೇ? ಎಲ್ಲಿ ಆ ಒಂದು ವೇಗ ಮಕ್ಕಳೇ? ಇನ್ನೂ ಆ ಒಂದು ಅವರನ್ನ ತುಚ್ಛವಾಗಿ ಕೇವಲವಾಗಿ ಹೋಯ್ತು. ಈ ಮದರ್ಸ್ ಡೇ ಇಂದ ಬರೆದಿಟ್ಕೊಳ್ಳಿ, ಇನ್ನು ಅವರದೇ ರಾಜ್ಯಭಾರ, ಅವರ ಶಕ್ತಿ. ಹೇಗಾದ್ರೂ ಸರಿ 33% ರಿಸರ್ವೇಶನ್, MP ಸೀಟು, ಇನ್ನೊಂದು ಅಂತೆಲ್ಲ ಹೇಳ್ತಿದಾರಲ್ವಾ, ಕರೆಕ್ಟಾಗಿ ತಂದು ಎಲ್ಲ ಪಕ್ಷಗಳವ್ರು ಒಂದು 50% ತಂದ್ಬಿಟ್ರೆ ಖಂಡಿತ ಹೇಳ್ತೇನೆ, ಪ್ರತಿ ಸ್ಟೇಟು ಆಳುವುದು ನಮ್ಮ ಸ್ತ್ರೀಯೇ, ನಮ್ಮ ಅಮ್ಮನೇ. ಅವ್ರಿಗಿದೆ ಕೊಟ್ಟು ನೋಡಿ, ಮನೆ ನಿಭಾಯಿಸ್ತಾರೆ, ನಮ್ಮನ್ನ ನಿಭಾಯಿಸ್ತಾರೆ, ಮಕ್ಕಳನ್ನ ನಿಭಾಯಿಸ್ತಾರೆ, ಕುಟುಂಬ ನಿಭಾಯಿಸ್ತಾರೆ, ಅತ್ತೆ ಮಾವ ನಿಭಾಯಿಸ್ತಾರೆ. ನಾನಂತೂ ಏನು ಮಾಡೋದೇ ಇಲ್ಲ. ನೀವು ನಂಬಲ್ಲ, ನನಗೆ ಮನೆ ಬಗ್ಗೆ ಏನೂ ಗೊತ್ತಿಲ್ಲ. ತಿಂಡಿ ಕಿಚನ್ ಕಳಿಸ್ಬಿಟ್ರೆ ದಬಾ ದುಬಾ ಅಂತ ಚೆಲ್ಲಾಕೋಗ್ಬಿಡ್ತೇನೆ. 100% ಹೇಳ್ತೇನೆ, ನನಗೆ ಗೊತ್ತಿಲ್ಲ ಯಾವ್ದೆಲ್ಲಿದೆ, ಏನಿದೆ, ಎಷ್ಟಿದೆ, ಹೇಗಿದೆ, ಎತ್ತ ಇದೆ ಅನ್ನತಕ್ಕಂಥದ್ದಿಲ್ಲ. ಅಷ್ಟು ನೋಡ್ಕೊಂಡು, ನನ್ನ ನನ್ನ ಪೂಜೆಗಿರ್ಬೋದು, ನನ್ನ ವ್ಯವಸ್ಥೆಗಿರ್ಬೋದು, ನನ್ನ ತಿಂಡಿಗಿರ್ಬೋದು, ಮನೆಯವ್ರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಹಿರಿಯರಿಗಿರ್ಬೋದು, ಇನ್ನೊಂದಿರ್ಬೋದು, ಬರೋರಿರ್ಬೋದು, ಹೋಗೋರಿರ್ಬೋದು, ಆ ಬಜೆಟ್ ಮಾಡ್ಕೊಳ್ಳೋದು, ಇನ್ನೊಂದು ಕೊಡೋದು, ನಿಭಾಯಿಸೋದು, ಯಾವ ಕಾಲೇಜ್ಗೆ ಹೋಗ್ಬೇಕು, ಯಾವ ಕೋರ್ಸ್ ಮಾಡಬೇಕು, ಎಲ್ಲ ನಿಜವಾಗ್ಲೂ ನನಗೆ ನಮ್ಮ ಮನೆ ಮಕ್ಕಳು ಯಾವ ಸ್ಕೂಲ್ ಓದ್ತಿದ್ದಾರೆ, ಯಾವ ಕಾಲೇಜ್ ಓದ್ತಿದ್ದಾರೆ. ಮೊನ್ನೆ ನಾನು ಒಂದು ಸಣ್ಣ ಅಡ್ವೈಸ್ ಕೊಟ್ಟೆ, ನಿಜವಾಗ್ಲೂ ವರ್ಕೌಟ್ ಆಗ್ಬಿಟ್ಟಿದೆ. ಅದನ್ನ ಆಮೇಲೆ ಹೇಳ್ತಾನೆ. ಸ್ವಲ್ಪ ಓದಿದವರು ಇದ್ರೆ ಒಂಚೂರು ಅಂತ ಹೇಳ್ತಿಲ್ಲ, ಏನೋ ಒಂದು ಅಲ್ಪ ಸ್ವಲ್ಪ ನಿಮ್ಮ ದಯೆ ಅಂತ ದಯಮಾಡಿ ಒಂದು ಹೇಳ್ತಾನೆ. ಯಾರೂ ಹೆತ್ತ ತಾಯಿನ ಅವಮಾನಿಸ್ಲಿಕ್ಕೆ ಹೋಗ್ಬೇಡಿ, ಹೆತ್ತ ತಾಯಿಗೆ ಬಾಧೆ ಕೊಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಇಷ್ಟ ಇಲ್ವಾ ಮೌನವಾಗಿ ಇದ್ಬಿಡಿ, ನೀನೇನ್ ಮಾಡಿದೆ. ನೆನಪಿಟ್ಕೊಳ್ಳಿ, ನನ್ನ ಗುರುಗಳು ಒಂದು ಮಾತು ಹೇಳ್ತಿದ್ರು, ಅವ್ರು ಏನ್ ಮಾಡಿದ್ದಾರೆ, ಏನ್ ಮಾಡಿಲ್ಲ, ಏನ್ ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ ಅನ್ನೋದು ಏನು ಬೇಕಲ್ಲ ಕಣೋ, ನನಗೆ ಅಮ್ಮನಿದ್ದಾಳೆ ಅದೊಂದೇ ಸಾಕು ಕಣೋ. ಗೆದ್ದು ಬಿಟ್ವಿ ನಾವು, ನನಗೆ ಅಮ್ಮ ಇದ್ದಾಳೆ ಸಾಕು, ನನಗೆ ಅಮ್ಮ ಇದ್ದಾಳೆ. ಅಮ್ಮ ಏನ್ ಕೊಟ್ಲು, ಅಪ್ಪ ಏನ್ ಕೊಟ್ಟ, ಯಾವ ಬೈಕ್ ಕೊಡಿಸ್ದ, ಯಾವ ಮನೆ ಇಟ್ಟ, ಯಾವ ಜಮೀನ್ ಮಾಡ್ದ, ಯಾವ ಆಸ್ತಿ ಮಾಡ್ದ, ಅಯ್ಯಯ್ಯ, ಅದು ಅಂತ ಯೋಗ್ಯತೆ ಇದ್ರೆ ನೀವು ಸಂಪಾದಿಸ್ಕೊಳ್ಳಿ. ನಮಗೊಂದು ರಕ್ತ ಬಸ್ತು, ಬೆವರು ಬಸ್ತು, ಜೀವನ ತೇದು ನಮಗೊಂದು ಏನೋ ಅವ್ರ ಮಟ್ಟಕ್ಕೆ ಒಂದು ತಾಯಿ ಜೀವ. ಇವತ್ತು PhD, ಏನ್ ಗುರುಗಳೇ ನಮ್ಮ ಮನೇಲಿ ಏನಿದ್ದೆ, ಏನ್ ಪ್ರಯೋಜನ, ಪ್ರೀತಿಯೇ ಇಲ್ಲ, ನನ್ನ ಕಡೆ ಗಮನವೇ ಇಲ್ಲದೆ PhD ಮಾಡಿಸಿದ್ದೇನ ಗುರುಗಳೇ ಅಂತ ಒಂದು ತಾಯಿ ಕೇಳ್ತು. ಪಾದಕ್ಕೆ ನಮಸ್ಕಾರ ಹಾಕ್ಬೇಕು, ಪಾದಕ್ಕೆ ನಮಸ್ಕಾರ ಹಾಕ್ಬೇಕು. ನಿಜವಾದ ಮಹಾಗುರು ಇಲ್ಲೇ ಇದ್ದಾರೆ. ಹೀಗೆ ನಮ್ಮ ಮನೆ ಮಕ್ಕಳಿಗೆ ಅದು ಅರ್ಥ ಆಗ್ತಿಲ್ಲ, ಅವರ ತ್ಯಾಗ, ಅವರ ಬಲಿದಾನ. ನಮ್ಮಮ್ಮ, ನಾವಂತೂ ಓದ್ಕೊಂಡಿಲ್ಲ, ನಾವಂತೂ ನಿಂತ್ಕೊಂಡಿಲ್ಲ, ನಾವಂತೂ ಸಾಧಿಸ್ಕೊಂಡಿಲ್ಲ. ನಮ್ಮ ಮಕ್ಕಳು ಹಿಂಗಿರ್ಲಿ, ನಮ್ಮ ಮಕ್ಕಳು ಓದ್ಕೊಳ್ಳಿ, ನಮ್ಮ ಮಕ್ಕಳು ಆಡ್ಕೊಳ್ಳಿ, ನಮ್ಮ ಮಕ್ಕಳು ತಿನ್ಲಿ, ನಮ್ಮ ಭಾರತ ಖಂಡದಲ್ಲಿ ಮಾತ್ರವೇ ಇದನ್ನ ಕಲ್ಸಿರೋದು. ನಮ್ಮ ಮಕ್ಕಳಿಗೋಸ್ಕರ ಒಂದ್ ಸ್ವಲ್ಪ ಆಸ್ತಿ ಎತ್ತಿಡ್ಬೇಕು, ಬಂಗಾರ ತೆಗೆದಿಡ್ಬೇಕು, ಒಡವೆ ಎತ್ತಿಡ್ಬೇಕು. ನಮ್ಗೆಲ್ಲ ನನಗೆ ತುಂಬಾ ಪರಮ ಆಪ್ತ ಗುರುಗಳ ಬಳಗ ಇದೆ. ನೀವೆಲ್ಲ ನನ್ನ ಗುರುಗಳೇ. ಅವ್ರ ಕುಟುಂಬದಲ್ಲಿ ಮಗಳ ಮದುವೆಗೆ ಸಿದ್ಧತೆ ಮಾಡ್ಕೋತಿದ್ದಾರೆ, ಯಾರನ್ನೋ ಇಷ್ಟಪಟ್ಟಿದ್ದಾರೆ, ಸರಿ ಆಯ್ತು. ಎಲ್ಲೋ ದೂರದ ಊರು, ಚೆನ್ನೈ ಕಡೆಯ ಹುಡುಗ, ಅಲ್ಲೇ ಮಾಡಿಸೋಣ ಮದುವೆ. ಗಂಡ ಹೆಂಡತಿ ಮಾತಾಡ್ಕೋತಿದ್ದಾರೆ. ನಾವು ನಂಬಲ್ಲ, ಅಡಾಪ್ಟೆಡ್ ಕಿಡ್ಡು, ಯಾರಿಗೂ ಗೊತ್ತಿಲ್ಲ, ಅಷ್ಟು ಪ್ರೀತಿಯಿಂದ ಒಂದು ದಿನ ಇದು ಮಾಡಿದ್ದಿಲ್ಲ. ಓದಿಸಿದರೆ 3 ಡಿಗ್ರಿಗಳು, 4 ಡಿಗ್ರಿಗಳು, ಒಳ್ಳೆ ಕೆಲಸ, ವಿದ್ವತ್ತು, ಜ್ಞಾನ. ನಂಬಲ್ಲ, ಮನೇಲಿ ಒಂದು ಕಳ್ತನ ಆಗುತ್ತೆ. ಇದು ಮೊದಲಿಂದಲೂ ನಡೀತಿದೆ. ಆ ತಾಯಿ ಜೀವ ನೋಡಿ ಎಷ್ಟು ಮೌನವಾಗಿ ಸಹಿಸ್ಕೊಬಿಟ್ಟಿದೆ ಅಂದ್ರೆ, ತುಂಬಾ ದೊಡ್ಡ ಮನೆತನ, ತುಂಬಾ ದೊಡ್ಡ ಬದುಕು, ತುಂಬಾ ಝೀರೋಯಿಂದ ಬೆಳೆದು ನಿಂತಿರ್ತಕ್ಕಂಥ ಒಂದು ಬದುಕು.
ತುಂಬ ಚೆನ್ನಾಗಿದ್ದಾರೆ ವ್ಯವಸ್ಥೆ. ಆ ಮಗುಗೆ ಏನು ಕೊಟ್ಟಿಲ್ಲ ಅಂತೇಳಿ ಎಲ್ಲ ವ್ಯವಸ್ಥೆ. ಯಾರನ್ನೋ ಇಷ್ಟಪಟ್ಟಿದ್ದಾಳೆ, ಸರಿ. ಸಾಕಿದ ಮಗಳಲ್ಲ, ಎತ್ತು ಮಗಳಿಗಿಂತಲೂ ಪ್ರೀತಿ. ಚೆನ್ನೈ ಕಡೆಯ ಹುಡುಗ, ಸರಿ. ಕಡಿಮೆ ಸಂಬಳ ಪರವಾಗಿಲ್ಲ, ಕಡಿಮೆ ವ್ಯವಸ್ಥೆ ಪರವಾಗಿಲ್ಲ, ಏನೋ ಮಾಡೋಣ, ಮನೆ ಬದುಕು ಗಾಡಿ ಎಲ್ಲ ಕೊಡೋಣ, ಇನ್ನೇನು ಅವ್ನು ನಮ್ಮ ಮಗಳು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಏನು ಮಾಡಬೇಕು ಕೊಡೋಣ, ನಮ್ಮ ಹತ್ರ ಇಷ್ಟಿದೆಯಲ್ಲ, ಹಾಗೆ ಹೀಗೆ ಅಂತೆಲ್ಲ ಸಿದ್ಧತೆಗಳು ನಡೀತಿದ್ರೆ ಮನೇಲಿ ಒಂದು ವಸ್ತುಗಳು ಕಳ್ತನ ಆಗಿರೋದು ಗೊತ್ತಾಗುತ್ತೆ. ಗಾಬರಿಯಿಂದ ಹಂಚ್ಕೋತಾರೆ. ನನಗೆ ಹೇಳ್ತಾರೆ, ನಾ ಹೇಳ್ತಾನೆ ಮನೆಯಲ್ಲಿ ಯಾರೋ ಚಿಕ್ಕ ಹೆಣ್ಣು ಮಗು ಮಾಡಿರೋ ಕೆಲಸ ತೋರಿಸ್ತದೆ, ತಪ್ಪು ತಿಳ್ಕೋಬೇಡಿ, ಚೆಕ್ ಮಾಡಿ. ಎಲ್ಲಾರನ್ನು ಕರೆಸಿ ಇನ್ನೊಂದು ಬೀಗ ತೆಗಿತಾರೆ. ಇನ್ನೊಂದು ತೆಗೆದ್ರು ಇನ್ನೊಂದು ಬುರುದಿಲ್ಲ. ಎಲ್ಲ ಮನೆಯಲ್ಲಿ ಒಂದು 8 ಜನ ಒಡ ಹುಟ್ಟಿದವರು, ಸೋದರ ಸೋದರಿಯರ ಒಡವೆಗಳಿರೋದು. ಎಲ್ಲ ತಗೊಳ್ಳಿ, ತಮ್ಮ ತೆಗಿತಾರೆ. ಇಲ್ಲ, ನೋಡಿದ್ರೆ ಬಂಗಾರವೂ ಇಲ್ಲ. ಇದು ನಡೀತಿದೆ. ಒಂದು 10 ವರ್ಷದ ಸಣ್ಣದಾಗ ಆಗ್ತಿತ್ತು. ಈ ತಾಯಿ ಜೀವ, ಯಾರೋ ಮಕ್ಕಳು ಬರೋರು ಹೋಗೋರು, ನೆಂಟರಿಷ್ಟು ಆ ಮನೆಗೆ ನಿತ್ಯ ಒಂದು 50 ಜನ ಬಂದು ಹೋಗೋ ಅನ್ನಪೂರ್ಣೇಶ್ವರಿ ಮನೆ, ಅನ್ನ ತಿನ್ನೋ ಮನೆ, ಬದುಕೊಡೋ ಮನೆ. ಎಲ್ಲೋ ಒಂದು ಸಣ್ಣ ಡೌಟ್ ಇದೆ, ಆಗಾಗ ಸಣ್ಣದಾಗಿ ಗದರ್ತಿದೆ. ನೋಡಿದರೆ ಹೇಳಿದೆ, ಇದು ನಡೆದಿರೋದು ಇಂಥವರದ್ದೇ, ನಿಮ್ಮ ಮಗಳದ್ದೇ, ತೆಗೆದು ನೋಡಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಏನಾದರೂ ಗೊತ್ತಾಗುತ್ತೆ. ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗ್ಬೇಡಿ, ಮರ್ಯಾದೆ ಹೋಗುತ್ತೆ, ನಿಮ್ಮ ಯಜಮಾನ್ರಿಗೆ ಹೇಳ್ಬೇಡಿ ಅಮ್ಮ ಅಂತ. ತಾಯಿ ಜೀವ ದಿಗ್ಲಲ್ಲೇ, ನೋವಿನಲ್ಲೇ ಬ್ಯಾಂಕ್ ಸ್ಟೇಟ್ಮೆಂಟ್, ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದ್ರೆ 25 ಲಕ್ಷ ಟ್ರಾನ್ಸಾಕ್ಷನ್ ನಡೆದಿದೆ. 25 ಲಕ್ಷ ಬರೀ 1 ವರ್ಷದಲ್ಲಿ. ನೆನ್ಪಿಟ್ಕೊಳ್ಳ, ಲಾಸ್ಟ್ ಏಪ್ರಿಲಿಂದ ಈ ಮಾರ್ಚ್ವರೆಗೂ. ಎಲ್ಲಿಂದಿದು, ಏನಿದು? ಬರೋದು ಹುಡುಗಿಗೆ 18,000 ಸಂಬಳ. ಮನೆಗೆ ಒಂದು ದಿನ ಒಂದು ಜೊತೆ ಚಪ್ಪಲಿ, ಸೀರೆ, ಬಟ್ಟೆ, ಹೂವು, ಹಣ್ಣು, ಮೆಡಿಸನ್ ಅಮ್ಮ ಅಪ್ಪನ ಕೊಟ್ಟಿದ್ದೇ ಇಲ್ಲ. ಇರ್ಲಿ ಬಿಡು ಅಂತ ಮನೆಯಲ್ಲೇ. ಈಗ ಏನು ಹೇಳ್ತೀರಾ? ತಾಯಿ ಜೀವ ಎತ್ತ ಒಡಲು ಒಡೆದು ಕೂತು ಬಿಟ್ಟಿದೆ. ಮದುವೆ ನಾವು ಮಾಡೋಲ್ಲ. ಗುರುಗಳು ಹೇಳಬಿಟ್ರು, ಅಯ್ಯೋ ನಮ್ಮ ಮನೆ ಏನು ಅಂತ ಅನ್ಕೊಂಡಿದ್ದೀರಿ ಗುರುಗಳೇ? ವೇದಗಳು, ಉಪನಿಷತ್ತುಗಳು, ಪೂಜೆಗಳು, ಪೌರೋಹಿತ್ಯ, ಇನ್ನೊಂದು ತುಂಬ ದೊಡ್ಡವರ ಪೂಜಾ ಕಾರ್ಯಕ್ರಮಗಳಿಗೆ ಅವ್ರು ಇರಬೇಕು. ಅವರ ಒಂದು ಗೈಡೆನ್ಸ್ ಇಲ್ಲದೆ ಇಲ್ಲ. ಯಾರು ಹೇಳ್ಕೊತೀರಿ? ಕಣ್ಣೀರು ಹಾಕೋಬಿಟ್ರು. ಎಲ್ಲಿಂದ ಬಂದ್ಬಿಡ್ತು ಗುರುಗಳೇ? ಇದೇನು ಗುರುಗಳೇ? ಹೇಳಿದೆ, ನಿಮ್ಮ ಮಗಳೇ ಕದ್ದಿರುವುದು, ಇನ್ಯಾರೂ ಅಲ್ಲ, ನೇರ ಇದೆ ಅಂತ ಬಂದ್ಬಿಡ್ತು. ರಿವೀಲ್ ಸೈಲೆಂಟ್ ಆಗಿದ್ದು ಬಿಟ್ಟಿದ್ದಾನೆ. ಈಗ ಹೇಳಿ, ಆ ತಾಯಿ ಯಾವ ನಿರ್ಧಾರ ತಗೋಬೇಕು? ಆ ಗುರುಗಳು ತಗೋಬಿಟ್ರು. ಎಲ್ಲಿಂದ ಮಗುನ್ ಕರ್ಕೊಂಡು ಬಂದಿದ್ರು ಅವ್ರಿಗೆ ಫೋನ್ ಮಾಡ್ತಾರೆ, ಹೇಳ್ತಾರೆ, ನೋಡಿಪ್ಪ ಓದಿಸಿದ್ದೀವಿ, ನೆಲೆ ನಿಲ್ಸಿದ್ದೀವಿ, ನಿಮ್ದೊಂದು ಬದುಕಿದೆ, ನಿಮ್ಮ ಮಗು ನಿಮ್ಮ ಹತ್ರ ಇಟ್ಕೊಳ್ಳಿ, ಬದುಕು ಸಾಗಿಸ್ಕೊಳ್ಳಿ, ಬೇಡ. ಆ ತಾಯಿ ಇವತ್ತಿಗೂ ಕಣ್ಣೀರ ಹೇಳ್ಕೊಳಕ್ ಆಗ್ತಿಲ್ಲ. ಸಂಕಟ, ಬಾಧೆ, ವೇದನೆ, ಚಿಂತನೆ, ಆಲೋಚನೆ ಇವುಗಳಲ್ಲಿದೆ. ಯಾರಿಗೆ ಹೇಳ್ಕೊತೀರಿ? ಯೋಚನೆ ಮಾಡಿ ನೋಡಿ. ಯಾರ ಹತ್ರ ಈ ಸಂಕಟ ಹೇಳ್ಕೊಳ್ಳೋದು? ಒಂದು ತಾಯಿ ಬಿಕ್ಕಿ ಈಗಲೂ ದಿನಕ್ಕೊಮ್ಮೆ ಫೋನಲ್ಲಿ, ಇರ್ಲಿಮ್ಮ ಆಗೋಯ್ತು, ಏನು ಮಾಡ್ಲಿಕ್ಕಾಗಿಲ್ಲ, ನಿಮ್ಮ ಯಜಮಾನ್ರು ತಗೊಂಡಿರೋ ನಿರ್ಧಾರ ಸರಿ, ನೀವು ನೋಡಿದ್ರೆ ಮದುವೆ ತಯಾರಿ, ಯಾವ ಚೌಲ್ಟ್ರಿ, ಇನ್ನೊಂದು ಇಲ್ಲಿಲ್ಲ. ನೋಡಿ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಹಲ್ಲಿಲ್ಲ. ಮದರ್ಸ್ ಡೇ ಅಂತೀವಿ. ಒಳ್ಳೊಳ್ಳೆ ತಾಯಂದಿರಿಗೆ ಒಳ್ಳೆ ಮಕ್ಕಳಿಲ್ಲ, ಒಳ್ಳೆ ಮಕ್ಕಳಿಗೆ ಒಳ್ಳೆ ತಾಯಂದಿರಿಲ್ಲ. ಎಂತೆಂಥದ್ದು ವಿಚಿತ್ರವಾದಂಥದ್ದನ್ನೆಲ್ಲ ನಾವು ಕೇಳ್ತಿದ್ದೇವೆ. ಆ ಶನಿಯ ವೇಗ ಬುಧನ ಸಾರಕ್ಕೆ ಜಾರ್ತಿದ್ದಾನೆ. ನಾಳೆಯಿಂದ ಹೇಳ್ತೇನೆ. ಹೌದು, ರೇವತಿ ನಕ್ಷತ್ರ. ಅದ್ರ ಜೊತೆನಲ್ಲಿ ಇಬ್ಬಿಬ್ಬರು ಗುರುಗಳು ಸೇರ್ತಿದ್ದಾರೆ ಈ ನಭೋಮಂಡಲದಲ್ಲಿ. ಶುಕ್ರ ಗುರು 47 ದಿನಗಳ ಈ ಒಂದು ಭಾವದಲ್ಲಿ ಸೇರ್ತಿದ್ದಾರೆ. ಗುರು ಅತಿಸಾರ ಯೋಗದಲ್ಲಿ ಬೇರೆ ಕಟಕ ರಾಶಿಗೆ ಬರ್ತಿದೆ. ಏನೇನೋ ತಲ್ಲಣಗಳು. ಕಟಕ ರಾಶಿ, ಕಟಕ ಲಗ್ನದಲ್ಲಿ, ಉಚ್ಚ ಸ್ಥಾನದಲ್ಲಿ ಮನೋಕಾರಕ ಚಂದ್ರನಿಗೆ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನತಕ್ಕಂಥದ್ದು ಅಲ್ಲಿಗೆ ಬರ್ತಿದ್ದಾನೆ. ಅದೆಲ್ಲವನ್ನ ಚರ್ಚೆ ಮಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಈ ವಾರದ ಪಂಚಾಂಗ, ಗ್ರಹಗಳ ಗತಿ, ಸ್ಥಿತಿ, ಇತಿ, ಮಿತಿ ಹುಡ್ಕೋಣ, ನೋಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ.
ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಬುಧ ಸೂರ್ಯ ಮೇಷದಲ್ಲಿ, ಶುಕ್ರ ವೃಷಭದಲ್ಲಿ, ಗುರು ಮಿಥುನದಲ್ಲಿ, ಕೇತು ಸಿಂಹದಲ್ಲಿ, ಚಂದ್ರ ಮಕರದಲ್ಲಿ, ರಾಹು ಕುಂಭದಲ್ಲಿ, ಕುಜ ಶನಿ ಕನ್ಯಾ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಕುಜ ಈ ಮಂಗಳವಾರ ಬದಲಾಗತಕ್ಕಂಥದ್ದು. ಮೇಷ ರಾಶಿಗೆ ಅಶ್ವಿನಿ ನಕ್ಷತ್ರ ಸಾರದಲ್ಲಿ ಬರ್ತಾನೆ. ಶುಕ್ರವಾರ 15ನೇ ತಾರೀಕು ಶುಕ್ರ ವಿಶೇಷವಾಗಿ ಕುಜನ ಸಾರದಲ್ಲಿ ಮಿಥುನ ರಾಶಿಗೆ ಬರ್ತಕ್ಕಂಥ ಒಂದು ಬದಲಾವಣೆ. ಗುರು ಬೃಹಸ್ಪತಿ ಭೃಗು ಇಬ್ಬರೂ ಸೇರತಕ್ಕಂಥದ್ದು. ಶುಕ್ರಾಚಾರ್ಯನನ್ನ ಭೃಗು ಅಂತ ಕರಿತೇವೆ, ಭೃಗು ವಂಶಸ್ಥರು ಅಂತ. ಗುರು ಬೃಹಸ್ಪತಾಚಾರ್ಯರು ಇಬ್ಬರ ಸಮ್ಮಿಳಿತ ಅನ್ನತಕ್ಕಂಥದ್ದು. ಸೊ ಅಲ್ಲೊಂದು ಕನ್ಫ್ಯೂಷನ್ಗಳು, ತೊಳಲಾಟಗಳು, ಒದ್ದಾಟಗಳು. ಕುಜ ಶಕ್ತಿಕಾರಕ ಕೇತು ಸಾರದಲ್ಲಿದ್ದಾನೆ. ಸೊ ದೇರ್ ದಟ್ ಆ ಕೇತು ಭಾವದಲ್ಲೇ ಇದ್ದಾನೆ. ಸೊ ಆಟೋಮ್ಯಾಟಿಕಲಿ ಅದೊಂಥರ ಶಕ್ತಿ ಇರತಕ್ಕಂಥವರಿಗೆ ಶಕ್ತಿ ಹೀನರಾಗ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಸೇನಾಪತಿ ಇಲಾಖೆ ಇವುಗಳಲ್ಲಿರ್ತಕ್ಕಂಥವರಿಗೆ ಒಂದು ಸಣ್ಣ ಒಂದು ಕದಲಿಕೆಗಳುಂಟು. ಕೆಮಿಕಲ್ಲು, ಪೆಟ್ರೋಲು, ಫುಡ್ ಇಂಡಸ್ಟ್ರಿ, ರಿಯಲ್ ಎಸ್ಟೇಟು. ಅಲ್ಲಿ ನೋಡಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕುಜ ಕೇತು ಸಾರದಲ್ಲಿ ಬುಧನನ್ನು ಎಳ್ಕೊಂಡಿದ್ದಾನೆ. ಷಷ್ಠಾಧಿಪತಿ 3ನೇ ಮನೆಯವನು, 6ನೇ ಮನೆಯವನು ನಿಮ್ಮ ಮನೆಯಲ್ಲೇ ಬಂದು ಕುಳಿತಿರೋದು. SBIನ ಶೇರ್ ನೋಡಿ, ಅದೊಂದು ಪ್ರಾಫಿಟ್ ಶೇರಿಂಗಿಗೆ ಬಂದು ಕೊಟ್ಟಿರೋ ಹೊಡೆತ ಇಡೀ ಬ್ಯಾಂಕಿಂಗ್ನ ಶೇರುಗಳಲ್ಲೇ ಒಂದು ತಲ್ಲಣ, ಕಸಬಿಸಿ, ಗಾಬರಿ. ಬುಧ ಬಂದು ದಿನ ಲೆಕ್ಕಾಚಾರ, ದಿನ ತಗೊಳ್ಳೋ ದುಡ್ಡು, ಚಿಲ್ಲರೆ ದುಡ್ಡು. ಬ್ಯಾಂಕಿಂಗ್ ವ್ಯವಸ್ಥೆಗೆ ಬುಧನನ್ನ ನೋಡೋದು. ದೊಡ್ಡ ಹಣಕಾಸು ಸಂಸ್ಥೆ ಅನ್ನತಕ್ಕಂಥದ್ದನ್ನ ಗುರುವನ್ನ ನೋಡ್ತಕ್ಕಂಥದ್ದು. ಗುರು ಎಲ್ಲಿ ಕುಳಿತಿದ್ದಾನೆ? ಬುಧನ ಮನೆಯಲ್ಲಿ, ಶತ್ರುವಿನ ಮನೆಯಲ್ಲಿ. ಸೊ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂತ ಶೇರುಗಳಲ್ಲಿ ಸ್ವಲ್ಪ ಗಮನ ಇಡಿ. ಹೌದು, ರಿಯಲ್ ಎಸ್ಟೇಟು, ಆಯಿಲು, ಪೆಟ್ರೋಲು, ಗ್ಯಾಸು, ಇನ್ನಷ್ಟು ಬೆಲೆಗಳು ಏರತಕ್ಕಂಥದ್ದು. ಶನಿ ಅದರಲ್ಲೂ ವೇಗವಾಗಿ ಇದೇ ಒಂದು 17ನೇ ತಾರೀಕು ರೇವತಿ ನಕ್ಷತ್ರ ಸಾರಕ್ಕೆ ಜಾರ್ತಾನೆ. ಅದೊಂದು ರೀತಿ ತಲ್ಲಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನತಕ್ಕಂಥ ವೇಗ ಇರುತ್ತಲ್ವ, ಅದರ 4 ಪಟ್ಟು ವೇಗಗಳಿಗೆ ಸಾಕ್ಷಿ ಆಗ್ತಕ್ಕಂಥದ್ದಾಗುತ್ತೆ. ಅದನ್ನ ನಾಳಿನ ಸಂಚಿಕೆಗಳಿಂದ ಶನಿಯ ಈ ಒಂದು ಬದಲಾವಣೆ ಯಾವ ರಾಶಿಗೆ ಏನು ತಂದು ಕೊಡುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯ ಉದಯ ಆಗಿದ ಲಗ್ನ ತಗೊಂಡ್ರೆ ಮಕರ ಲಗ್ನ. ಮಕರ ಲಗ್ನಕ್ಕೆ ಗುರು ಉಚ್ಚ ಸ್ಥಾನಕ್ಕೆ ಬರ್ತಾನೆ. 100% ದೇರ್ ಇಸ್ ಒಂದು ದೊಡ್ಡ ಬದಲಾವಣೆಯನ್ನ ನಾವು ನಿರೀಕ್ಷಿಸಬಹುದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ. ಎಸ್, ಅಧಿಕಾರದಲ್ಲಿ. ಅದೆಲ್ಲವನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತಾನೆ. ನಡಿಲೇಬೇಕು.
ಮಕರ ಲಗ್ನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮೊದಲಿಂದಲೂ ಇತ್ತು. ಉದಯವಾಗಿ ಅದಕ್ಕೊಂದು ಕರ್ನಾಟಕ 1956 ನವೆಂಬರ್ 1 ಈ ಲೆಕ್ಕಾಚಾರದಲ್ಲಿ ಆ ಎಡ್ಜ್ ಆಫ್ ದ ಕಸ್ಪ್ ಅಂತ ಹೇಳ್ತವೆ. ಉತ್ತರಾಷಾಢ ನಕ್ಷತ್ರ ಲಗ್ನದಲ್ಲಿ ಆರಂಭ ಆಗಿರುವುದರಿಂದ ಅದೊಂದು ಟೆನ್ಷನ್ ರಾಜಕೀಯವಾಗಿ ಯಾವಾಗಲೂ ಇರುತ್ತೆ. ಅಷ್ಟಮಾಧಿಪತಿಯ ಭಾವಸಾರದಲ್ಲಿ ಮಕರ ಲಗ್ನ ಮಾತಾಡೋಣ, ಡೋಂಟ್ ವರಿ. ಈ ವಾರದ ವಿಶೇಷತೆಗೆ ಬಂದ್ಬಿಡೋಣ. ಮುಖ್ಯವಾಗಿ ಮೇಷರಾಶಿ 1-2 ದಿನ ತಟ್ಕೊಳ್ಳಿ, ಬರ್ತಾನೆ. ಬಟ್ ಒಂಥರ ಜ್ವರದಿಂದ ಹೊರಗಡೆ ಬಂದಿದ್ರೆ ಓಡ್ಲಿಕ್ಕೆ ಹೋಗ್ಬೇಡಿ. ಜ್ವರ ಬಿಟ್ಟಿದೆ, ಈ ಮಂಗಳವಾರಕ್ಕೆ ಕುಜ ಬರ್ತಿದ್ದಾಗೆ ಮನೆಗೆ ಡಿಸ್ಚಾರ್ಜ್ ಆಗಿ ಬರ್ತೀರಿ. ಡಾಕ್ಟರ್ ಏನ್ ಹೇಳ್ತಾರೆ, ಈಗ ಓಡಬೇಡಿ, ಮಾಡಬೇಡಿ, ದುಡುಕ್ಬೇಡಿ. ಕುಜ ಕೃತಿಕಾ ನಕ್ಷತ್ರಕ್ಕೆ ಬಂದಾಗ ನಿಮ್ಮ ದಾಳಿ ಮಾಡ್ಲಿಕ್ಕೆ ಶುರು ಮಾಡಿ. ಕುಜ 32 ದಿನದ ನಂತರ ಆಲ್ಮೋಸ್ಟ್ ದಾಳಿಗೆ, ದಂಡಿಗೆ ಮೇಷರಾಶಿಯವರು ಸಿದ್ಧರಾಗ್ತಕ್ಕಂಥದ್ದು. ಅಷ್ಟರಲ್ಲಿ ಗುರುವು ಕೂಡ ನಿಮಗೆ ನಿಮ್ಮ ಅಷ್ಟಮ ಸ್ಥಾನವನ್ನ ನೋಡ್ಲಿಕ್ಕೆ ಸುಖಭಾವದಿಂದ, ಸುಖ ಇರಲ್ಲ ನಿಜ, ಆದ್ರೆ ಸುಖಭಾವದಿಂದ ನಿಮಗಿರೋ ತೊಂದರೆಗಳನ್ನ ದೂರ ಮಾಡ್ತಾನೆ. ವಿಶೇಷವಾಗಿ ನಿಮ್ಮ ಪ್ರೊಫೆಷನ್ ಮನೆಯನ್ನ ನೋಡ್ತಾನೆ. ಅಷ್ಟೊತ್ತಿಗೆ ಶುಕ್ರ ಕೂಡ ಸಪ್ತಮಾಧಿಪತಿ, ಆ ಕಾಂಬಿನೇಷನ್ ಅಲ್ಲಿ ಬರ್ತಾನೆ. ಗುರು ಬೃಹಸ್ಪತಿ, ಶುಕ್ರ ಬೃಹಸ್ಪತಿ ಸಂಧಿ ನಡೀತಕ್ಕಂಥದ್ದಾಗುತ್ತೆ. ಸೊ ಅದರಿಂದ ಸ್ವಲ್ಪ ತಾಳ್ಮೆ ಅಂದಿರಿ. ಒಂದೇ ಸಲ ಶಕ್ತಿ ಬಂದ್ಬಿಡ್ತು, ಕುಜ ಬಂದ್ಬಿಟ್ಟ ಮೇಷಕ್ಕೆ ಅಂತ ಹೇಳ್ದ ಅಂದ್ರೇನೆ ನಿಮ್ಮ ಬೆಂಕಿ, ಆತುರ, ಇನ್ನೊಂದು ಇಂಟರ್ನಲ್ ಆರ್ಗನ್ಸ್ ಎಲ್ಲ ರೆಡಿ ಆಗ್ಲಿ. ಈಗ ತಾನೆ ಫ್ಲೂಯಿಡ್ ಅಲ್ಲಿ ಇದ್ದೀರಿ, ದುಡುಕ್ಬೇಡಿ. ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ, ಕುಜ ಬಂದು ಸೇನಾಪತಿಯೇ, ಸೂರ್ಯ ಬಂದು ಅಧಿಕಾರ ದೊರೆ. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಬುಧ ಬಂದು ಯುವರಾಜ. ಅವ್ನು ಯಾವಾಗ್ಲೂ ತಂದೆ ಜೊತೆಲೇ ಇರಬೇಕು, ಸೂರ್ಯನ ಜೊತೆಲೇ ಇರ್ತಾನೆ, ಸೂರ್ಯನ ಅಕ್ಕಪಕ್ಕದಲ್ಲೇ ಇರ್ತಾನೆ. ಗಮನಿಸಿ, ಕುಜ ಓಡೋಗ್ಬಿಡ್ತಾನೆ ಸೇನಾಪತಿ, ಬೇರೆ ಎಲ್ಲ ಗ್ರಹಗಳು ಓಡ್ತಾರೆ, ಆದ್ರೆ ಸೂರ್ಯನನ್ನ ಗಮನಿಸಿ ನೋಡಿ. ಆಮೇಲೆ ಶುಕ್ರ ಕೂಡ ಅಷ್ಟೇ, ಅಕ್ಕಪಕ್ಕದಲ್ಲೇ ಇರ್ತಾನೆ, ರಾಣಿ. ದೊರೆ ಪಕ್ಕದಲ್ಲೇ ರಾಣಿ ಇರ್ಬೇಕಪ್ಪ. ಈಗ ನೋಡಿ, ಅಲ್ಲಿ ಸೂರ್ಯನ ಪಕ್ಕದಲ್ಲಿ ಶುಕ್ರ ಇಲ್ವಾ, ರಾಣಿಗೆ ಅನ್ನೋ ರೀತಿ. ಗ್ರಹಗಳನ್ನ ಅದನ್ನ ಹೇಳುದು, ಭಾವಂ ಭಾವಾಧಿಪತಿ ಭಾವಕಾರಕ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಇವುಗಳನ್ನ ತಿಳ್ಕೋಬೇಕು ಅಂತಕ್ಕಂಥದ್ದು ಹೇಳೋದದೆ. ಸೊ ನಿಮಗೆ ಕೆಲವೊಂದು ಇನ್ವೆಸ್ಟ್ಮೆಂಟ್ಸು, ಕೆಲವೊಂದು ರಿಸ್ಕ್ ತಗೊಳ್ಳೋಂಥದ್ದು ಏನು ಮಾಡ್ಲಿಕ್ಕೆ ಈ ವಾರವೂ ಹೋಗ್ಬೇಡಿ. ರಿಯಲ್ ಎಸ್ಟೇಟು, ಪೊಲೀಸು, ಸರ್ಕಾರಿ ಮಟ್ಟದ ಕೆಲಸಗಳು, ಸಿಕ್ಕಾಬಟ್ಟೆ ಲಂಚ ತಗೊಳ್ಳೋರಂತೂ ಸಿಕ್ಕಾಕೋಬಿಡ್ತೀರಿ. ಎಚ್ಚರಿಕೆ, ಅದು ಜಾಗ್ರತೆ. ಎಲ್ಲೋ ಒಂದು ರಾಜಕೀಯವಾಗಿ ಗೌರ್ಮೆಂಟ್ ಇದ್ರಲ್ಲಿ ಇರ್ತಕ್ಕಂಥವ್ರು ಕೆಲವೊಂದು ನಮಗೆ ಸಿಗಬೇಕಾಗಿದ್ದು ಸಿಗಲಿಲ್ಲ, ನಮಗೆ ಮಾಡಬೇಕಾಗಿದ್ದು ಮಾಡಲಿಲ್ಲ, ನಮಗೆ ನಿಲ್ಲಲಿಲ್ಲ, ಇದೇನು ಹಿಂಗೆ ಮಾಡಿಬಿಟ್ರು, ಇದ್ಯಾಕೆ ಹೀಗೆ ಮಾಡಿಬಿಟ್ರು, ಈ ಥರದ್ದು ಒಂದು ಕೆಲವೊಂದು ಛಾಯೆ ನಮ್ಮನ್ನ ಮೌನಕ್ಕೆ ದೂಡ್ತಕ್ಕಂಥದ್ದಾಗುತ್ತೆ. ಇರ್ಲಿ, ವಿ ವಿಲ್ ವೇಟ್. ಏನಾಗೋಲ್ಲ, ನಮ್ಮ ಯೋಗ್ಯತೆ ಮೀರಿ ಏನು ಕೊಡಲ್ಲ ಮಕ್ಕಳ. ಈಗ ನೋಡಿ, ತಮಿಳ್ನಾಡಲ್ಲಿ ನಡೀತಿರ್ತಕ್ಕಂಥದ್ದು. ಗುರು 12ನೇ ಮನೆ, ಪುಷ್ಯ ನಕ್ಷತ್ರದ ಬಗ್ಗೆ ನೀವು ತೆಗೆದು ನೋಡಿ, ಹಲವಾರು ಬಾರಿ ಹೇಳಿದ್ದೇನೆ. ನಿಮ್ಮನ್ನ ತಿಂದು ಬಡದು ಒಡೆದು ಗುದ್ದಿ ನಜ್ಜುಗುಜ್ಜು ಮಾಡಿಯೇ. ಪುಷ್ಯ ನಕ್ಷತ್ರ ಅಂದ್ರೇನೆ ವನವಾಸ. ಮಾಡ್ಬೇಕಾಗಿದ್ದು ಇಷ್ಟೇ, ನಾನು ಗೌರ್ಮೆಂಟ್ ಫಾರ್ಮ್ ಮಾಡಲ್ಲ ಅನ್ಬಿಡ್ಬೇಕಿತ್ತು. ಏನಾಗುತ್ತೋ ಆಗಲಿ, ನೋವಂತೂ ಸತ್ಯ. ಬಂದು ಇನ್ನೊಂದು ಅಂತ ಅದರ ಬಗ್ಗೆ ನಾಳೆನೂ ಹೇಳ್ತಾನೆ. ಯಾಕಂದ್ರೆ ಈ ಕಾರ್ಯಕ್ರಮ ಶೂಟ್ ಮಾಡುವಷ್ಟರಲ್ಲಿ ನನಗೆ ಅವ್ರ ಪದಗ್ರಹಣ, ಆ ಟೈಮಿಂಗ್ಸು ಇದೆಲ್ಲ ಹಾಕೋಬೇಕು. ಆಮೇಲೆ ಗವರ್ಮೆಂಟ್ದು ಹಾಕೋಬೇಕು. ಯಾಕಂದ್ರೆ ಅವ್ರದ್ದು ಧನುರ್ ಲಗ್ನ. ಆ ಲಗ್ನಕ್ಕೆ ನೋಡಿ ಹೋಗಿ ಗುರು ಕುಳಿತಿರೋದು. ಇನ್ನ ಈ ಶುಕ್ರವಾರಕ್ಕೆ ಬಂದು ಶುಕ್ರ ಅಲ್ಲಿ ಬಂದು ಕೂತ್ಕೊಳ್ಳೋದು. ಷಷ್ಠಾಧಿಪತಿ ಸಪ್ತಮದಲ್ಲಿ, ರಾಶಿಗೆ 12ನೇ ಮನೆಯಲ್ಲಿ, ಸುಖಾಧಿಪತಿ 12 ದಗ್ಧ. ಈ ಥರದ್ದೆಲ್ಲ ಒಂಥರ ತಳಮಳ ಇನ್ನೊಂದು ಅನ್ನತಕ್ಕಂಥದ್ದು ಮಾತಾಡ್ತೇನೆ ನಾಳಿನ ಸಂಚಿಕೆನಲ್ಲಿ. ಸೊ ಮೇಷಂ ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡಿ. ಮೋಸಗಾರರಿಗೆ ಒಳ್ಳೆ ಸಮಯವಲ್ಲ. ವೃಷಭ ರಾಶಿ ಬ್ಯೂಟಿಫುಲ್. ಒಂದೇ ಬುದ್ಧಿಕಾರಕ, ಹೈಲಿ ಇಂಟೆಲಿಜೆಂಟ್ ಕಾರಕ ಬಂದು ಮಲಗಿದಾನೆ. ಅದರ ಜೊತೆನಲ್ಲಿ ಕುಜ ಕೂಡ ಸಪ್ತಮಾಧಿಪತಿ 12 ಬರ್ತಾನೆ. ದಾಂಪತ್ಯ ಕಲಹ, ವಿಘ್ನ, ಇನ್ನೊಂದು ಭ್ರಾತೃಗಳ ಜೊತೆ, ಒಡ ಹುಟ್ಟಿದವರ ಜೊತೆ, ಪಾರ್ಟ್ನರ್ಸ್ ಜೊತೆ, ಫ್ರೆಂಡ್ಶಿಪ್ ಜೊತೆ ಏನಾದ್ರೂ ಇತ್ತು, ಅದಿನ್ನಷ್ಟು ವಿಸ್ಫೋಟ ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ವೃಷಭ ರಾಶಿಯವರಿಗೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಆತ್ಮಕಾರಕ ಮಲಗಿದ್ದಾನೆ, ಶಕ್ತಿಕಾರಕ ಮಲಗ್ತಾನೆ, ಆಮೇಲೆ ಬುದ್ಧಿಕಾರಕನು ಬಂದು ಮಲಗ್ತಾನೆ.
ಕೈಂಡ್ ಆಫ್ ಕಾಂಪ್ಲಿಕೇಶನ್ಸ್. ಬಟ್ ಶನಿ ನಿಮ್ಮನ್ನ ತುಂಬಾ ಒಂದು ಬದಲಾವಣೆ ಮಾಡಿಸ್ತಾನೆ. ಬುಧ ಕದಲಿಕೆ ಆಗುವವರೆಗೂ ಸುಮ್ಮನಿರ್ತಕ್ಕಂಥದ್ದು ಮಾಡಿ ಅಟ್ಲೀಸ್ಟ್ ನಿಮಗೆ ಆ ಬುಧನ ಭಾವ 15ನೇ ತಾರೀಕು ಶುಕ್ರವಾರ ಮೂಮೆಂಟ್ ಇರ್ತಾನೆ ಅವನು ಕೂಡ. ಆಗ ಬ್ಯೂಟಿಫುಲ್. ಶುಕ್ರನು ಧನಸ್ಥಾನಕ್ಕೆ ಬಂದ್ಬಿಡ್ತಾನೆ, ಧನೇ ರಾಶಿ. ಸೊ ಈ ಶುಕ್ರವಾರದವರೆಗೂ ಯಾವುದೋ ದೊಡ್ಡ ನಿರ್ಧಾರಗಳು, ದೊಡ್ಡ ಕಾರ್ಯಗಳು, ಗೌರ್ಮೆಂಟ್ ಪ್ರಾಜೆಕ್ಟ್, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡದೇ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಮೇಂಟೈನ್ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ನಾವ್ ಹೆಂಗ್ ಗೊತ್ತಾ, ಆ ಬುಧನ ಬುದ್ಧಿ ಸ್ಥಾನದವನು 12ನೇ ಮನೇಲಿ ಹೋಗಿದ್ದಾನೆ ಅಂದ್ರೆ ನಮ್ಮ ಆಲೋಚನೆ ಒಂದು, ನಡೆಯೋದೊಂದು, ಇನ್ನೊಂದು ಆಗೋದೊಂದು. ನಿಮ್ಮ ಮನೆಯವರೇ, ನಿಮ್ಮ ಒಡ ಹುಟ್ಟಿದವರೇ, ನಿಮ್ಮ ತಂದೆ ಆರೋಗ್ಯ ನೋಡ್ಕೊಳ್ಳಿ. ಒಡ ಹುಟ್ಟಿದವರ ವಿಚಾರದಲ್ಲಿ ಅಲ್ಲೊಂದು ಬೆಂಕಿ ಆಗ್ಬಿಡುತ್ತೆ. ಭೂಮಿ ವಿಚಾರ, ಮನೆ ವಿಚಾರ, ಅಂತಕ್ಕಲಹ ಆಗ್ಬಿಡುತ್ತೆ. ನಿಮ್ಗೊಂದು ಸ್ವಲ್ಪ ತೃಪ್ತಿ ಕೊಡೋದೇ ಗುರು. ಮಕ್ಕಳಿಂದ ನಿಮ್ಗೊಂದು ಸ್ವಲ್ಪ ನೆಮ್ಮದಿ. ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ಮಕ್ಕಳು, ಗಂಡು ಮಕ್ಕಳಿದ್ರೆ ಅವರಿಂದ ತುಂಬಾ ನೆಮ್ಮದಿಯ ವಿಚಾರ ನೋಡ್ತಾರೆ. ಇನ್ನು ಮಿಥುನ ರಾಶಿ, ಬುಧ 11ನೇ ಮನೆ ಸೂಪರ್, ಸೂರ್ಯ 11ನೇ ಮನೆ ಸೂಪರ್, ಕುಜನು ಕೂಡ ಬದಲಾಗ್ತಾನೆ ನಿಮಗೆ ಮಂಗಳವಾರಕ್ಕೆ. ಸೊ ಟೆಕ್ನಿಕಲ್ ಕೆಲಸಗಳು, ರಿಯಲ್ ಎಸ್ಟೇಟು, ಹಾರ್ಡ್ವೇರು, ನೆಟ್ವರ್ಕಿಂಗು, ಸಿವಿಲ್ ವರ್ಕ್ಸು, ಸಿವಿಲ್ ಕಾಂಟ್ರಾಕ್ಟ್ಸು, ಆಟೋಮೊಬೈಲ್ ಕೆಲಸಗಳು, ರಿಪೇರ್ ಕೆಲಸಗಳು, ಪ್ಲಂಬಿಂಗ್ ಕೆಲಸಗಳು, ಲಿಫ್ಟ್ ಮೇಂಟೆನೆನ್ಸು, ಗಾರ್ಡನಿಂಗ್ ಮೇಂಟೆನೆನ್ಸು, ತೋಟಗಾರಿಕೆಯ ಮೇಂಟೆನೆನ್ಸ್ ಮಾಡೋದು, ಸಾಂಬಾರು ಪದಾರ್ಥಗಳನ್ನು ಬೆಳೀತಕ್ಕಂಥದ್ದು, ಸಣ್ಣ ಪುಟ್ಟ ಲೇವಾದೇವಿ ಮಾಡ್ತಕ್ಕಂಥದ್ದು, ಈ ಚಿಕನ್ ವ್ಯಾಪಾರ, ಕೋಳಿ ವ್ಯಾಪಾರ, ಟ್ರೇಡರ್ಸ್, ಸಣ್ಣ ಪುಟ್ಟ ಈ ಒಂದು ಟೂಲ್ಸು ರೆಡಿ ಮಾಡಿ ಡೈ ಮಾಡಿ ಅದನ್ನ ಮಾರ್ತಕ್ಕಂಥದ್ದು, ವಾಚ್ ರಿಪೇರಿ, ಫ್ರಿಜ್ ರಿಪೇರಿ, ಟಿವಿ ರಿಪೇರಿ, ವಾಷಿಂಗ್ ಮೆಷಿನ್ ರಿಪೇರಿ, ಐರನ್ ಅಂಗಡಿ, ಬ್ಯಾಂಡ್ ಬಾಕ್ಸ್ ತರ ಬಟ್ಟೆಗಳು ವಾಶ್ ಮಾಡಿಸ್ತಕ್ಕಂಥದ್ದು, ಈ ತರ ಪಂಚಲೋಹದ ವಸ್ತುಗಳನ್ನ ತಯಾರಿಸ್ತಕ್ಕಂಥದ್ದು, ಮಾರತಕ್ಕಂಥದ್ದು, ದೇವತಾ ವಿಗ್ರಹಗಳು, ದೇವತಾ ಕಾರ್ಯಗಳು, ದೇವತಾ ಪೂಜೆಗಳು, ಬ್ಯೂಟಿಫುಲ್. ಸ್ವಲ್ಪ ಟ್ರಾವೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವರಿಗೆ ಸಣ್ಣ ಪರಿಶ್ರಮ, ವೈದಿಕರಿಗೆ ಒತ್ತಡ ಇರ್ತಕ್ಕಂಥ ವಾರ. ಏನು ದೊಡ್ಡ ತೊಂದರೆಗಳೇನೂ ಇಲ್ಲ, ಬ್ಯೂಟಿಫುಲ್ ಜರ್ನಿ. ಕರ್ಕಾಟಕ ರಾಶಿ, ಗುರು ಮಲಗಿದಾನೆ 12ನೇ ಮನೆಯಲ್ಲಿ. ಪ್ರಾಬ್ಲಮ್ ಇಸ್ ದ್ಯಾಟ್ ಸೂರ್ಯ ಚೆನ್ನಾಗಿದ್ದಾನೆ. ಕುಜ 2 ದಿನದ ನಂತರ ಕೇಂದ್ರ ಸ್ಥಾನಕ್ಕೆ ಅವನ ಮನೆಗೆ ಅವನೇ ಬರ್ತಾನೆ. ಬಟ್ ಕೇತು 2ನೇ ಮನೆಯಲ್ಲಿ ಏನೋ ವೃತ್ತಿಯಲ್ಲೇನೋ ಒಂದು ಸಣ್ಣ ಒತ್ತಡ, ಸಣ್ಣ ಎಳೆದಾಟ, ಸಣ್ಣ ಹೊರೆ ಆಗುತ್ತಿರತಕ್ಕಂಥ ಒಂದು ಭಾವವಿದೆ. ಕರ್ಕಾಟಕ ರಾಶಿಯವರಿಗೆ ಒಂದು ಅನಗತ್ಯ ಖರ್ಚು, ಮನೆಗೋಸ್ಕರ ಖರ್ಚು, ಭಾಗ್ಯಾಧಿಪತಿ 12, ತಂದೆ ತಾಯಿ ಹಿರಿಯರು ಅವರ ಆರೋಗ್ಯ ಖರ್ಚು, ಮಕ್ಕಳ ವಿಚಾರ, ಓಡಾಟದ ವಿಚಾರ, ಇವುಗಳ ಹೊರೆ ಆಗತಕ್ಕಂಥ ಒಂದು ಸ್ಥಾಯಿ ಛಾಯೆಯನ್ನ ತೋರಿಸ್ತಿದೆ. ಅದೊಂದು ನಿಮ್ಮನ್ನ ಗಲಿಬಿಲಿ ಮಾಡುತ್ತೆ. ವೃತ್ತಿಯಲ್ಲಿ ಏನಾದರೂ ಒಂದು ಒತ್ತಡ ಆಗುತ್ತೆ. ಬಾಯಿ ಸ್ವಲ್ಪ ನೋಡಿಕೊಂಡು ಒಳಗಡೆನೆ ಕೊರಗೋದು, ಬಾಯಿ ಹುಣ್ಣಾಗೋದು, ಇನ್ಫೆಕ್ಷನ್ಸ್ ಆಗೋದು, ಅಲರ್ಜಿ ಆಗೋದು ಸ್ವಲ್ಪ ನೋಡ್ಕೊಳ್ಳಿ. ಏನು ತಿಂತಿದ್ದೀರಾ, ಏನು ತಿನ್ನಬಾರ್ದು. ಯಾಕಂದ್ರೆ 2ನೇ ಮನೆ ತಿನ್ನೋದು, 8ನೇ ಮನೆ ಹೊರಗಡೆ ಹಾಕೋದು, ಅಷ್ಟೊಂದಲ್ಲಿ ರಾಹು. ಸೊ ಸಮಥಿಂಗ್ ಅನ್ವಾಂಟೆಡ್ ಜಂಕ್ ಫುಡ್ ವಿಚ್ ಯು ಆರ್ ಈಟಿಂಗ್, ಏನೋ ಒಂದು ಆಯಿಲ್ ಸ್ಟಫು, ತುಂಬ ಕೋಲ್ಡ್ ಸ್ಟಫು, ಈ ಥರದ ಕೆಲವೊಂದು ಆಗ್ತಿರ್ತಕ್ಕಂಥದ್ದು ಒಂದು. ಉದ್ಯೋಗಕ್ಕೆ ತೊಂದರೆ ಇಲ್ಲ. ಸೂಪರ್. ಶುಕ್ರ ಬೇರೆ ವಿಶೇಷವಾಗಿ ಲಾಭದಲ್ಲಿದ್ದಾನೆ, ಚೆನ್ನಾಗಿದೆ. ಮಾಧ್ಯಮ, ಕಲಾ ಮಾಧ್ಯಮ, ಟೆಕ್ನಿಕಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಪ್ರೊಫೆಷನಲ್ ಅಡ್ವೈಸರ್, ಗೌರ್ಮೆಂಟ್ ಅಡ್ವೈಸರ್, ಸೆಲ್ಫ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸೇನಾಪತಿ, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಪ್ಯಾರಾಮೆಡಿಕಲ್ಸ್, ನರ್ಸು, ಲ್ಯಾಬೊರೇಟರೀಸು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಕೊಡ್ತಕ್ಕಂಥದ್ದು. ಆರೋಗ್ಯಂ ಭಾಸ್ಕರಂ, ಆರೋಗ್ಯ ಭಾಸ್ಕರನ ಉಪಾಸನೆ ಮಾಡ್ಕೊಳ್ಳಿ. ಓಂ ಆದಿತ್ಯಾಯ ನಮಃ, ಓಂ ಘೃಣಿ ಸೂರ್ಯಾದಿತ್ಯಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ಸಿಂಹರಾಶಿ, ನಿಮ್ಮನೇಲೆ ಕೇತು, ಸೂರ್ಯ ಭಾಗ್ಯದಲ್ಲಿದ್ದಾನೆ, ತೊಂದರೆ ಏನಿಲ್ಲ. ಕುಜನು ಭಾಗ್ಯಕ್ಕೆ ಬರ್ತಾನೆ. ಇನ್ನೊಂದು 2 ದಿನ, ಎಸ್ ಥಿಂಗ್ಸ್ ವಿಲ್ ಚೇಂಜ್.
ಏನು ವರಿ ಆಗತಕ್ಕಂಥದ್ದು ಏನೂ ಇಲ್ಲ. ಬಟ್ ನಿಮ್ಮವರೇ ದೊಡ್ಡ ಸ್ಥಾನ, ದೊಡ್ಡ ಪದವಿ, ದೊಡ್ಡ ಕೆಲಸ, ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವರಿಗೆ ಅಲ್ಲೊಂದು ಏನೋ ಹೊರೆ. ಕುಜನು ಕೇತು ಸಾರಕ್ಕೆ ಬರ್ತಾರೆ, ನಿಮ್ಮ ಮನೇಲೂ ಕೇತು. ಸೊ ಅಲ್ಲಿಗೆ ಒಂಥರ ನನ್ನವರೇನಾ, ನನ್ನ ಮನೆಯವರೇನಾ, ನನ್ನ ಒಡ ಹುಟ್ಟಿದವರೇನಾ, ನನ್ನ ಕುಟುಂಬದವರೇನಾ, ಈ ಥರದ್ದು ಏನೇನೋ ಕೆಲವೊಂದು ತಳಮಳಗಳು, ತೊಳಲಾಟ, ಒದ್ದಾಟ ಇದೆಲ್ಲವೂ ಇರತಕ್ಕಂಥದ್ದು. ಜಾಗರೂಕತೆ, ತಪ್ಪಾದಂಥ ಗೈಡೆನ್ಸ್ ಮಾಡಿಬಿಡ್ತಾರೆ, ತಪ್ಪಾದಂಥ ಇನ್ವೆಸ್ಟ್ಮೆಂಟ್ಗೆ ಪ್ರಚೋದನೆ ಆಗ್ಬಿಡುತ್ತೆ, ತಪ್ಪಾದ ಡಿಸಿಷನ್ಸ್ ಆಗ್ತಕ್ಕಂಥದ್ದು. ಅದರಿಂದ ಮಾನಸಿಕವಾಗಿ ನೋವು ತಿಂತೀರಿ. ಮೋಕ್ಷಕಾರಕ, ವೈರಾಗ್ಯಕಾರಕ ಕೇತು ನಿಮ್ಮ ಮನೇಲಿ ಇದ್ರಿಂದ ವೈರಾಗ್ಯ ಬರಬೇಕು ಅಂದ್ರೆ ಅದು ನೋವು ಆಗ್ಬೇಕು. ಮಕ್ಕಳ ವಿಚಾರ, ಮನೆ ವಿಚಾರ, ಹೆಂಡತಿ ವಿಚಾರ, ಮಗಳ ವಿಚಾರ, ಭೂಮಿ ವಿಚಾರ, ವೃತ್ತಿ ವಿಚಾರ, ವ್ಯವಹಾರ ವಿಚಾರ, ಅಲ್ಲೊಂದು ಬಾಧೆ ಆಗಬೇಕು. ಸೊ ದ್ಯಾಟ್ ನೀಡ್ಸ್ ಟು ಡಿಸ್ಟರ್ಬ್ ಯು. ಅದಿದೆ. ಆದಷ್ಟು ದುರ್ಗಾ ಪೂಜೆ, ದುರ್ಗಾ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಅಡ್ವೈಸರಿ ಕೆಲಸಗಳು, ಲೀಗಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಸಿವಿಲ್ ಇಂಜಿನಿಯರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಸ್ಟ್ರಕ್ಚರಲ್ ಇಂಜಿನಿಯರ್, ಇನ್ಶೂರೆನ್ಸ್ ಅಡ್ವೈಸರ್, ಗುಪ್ತಚರ ಇಲಾಖೆ, ಡಿಟೆಕ್ಟಿವ್ ಏಜೆನ್ಸಿ, ಸೆಕ್ಯೂರಿಟಿ ಏಜೆನ್ಸಿ, ಹೌಸ್ ಕೀಪಿಂಗ್ ಏಜೆನ್ಸಿ, ಇಂಥವ ಒಂದು ಉದ್ಯೋಗ, ಕೆಲಸ, ಕಾರ್ಯ ಬ್ಯೂಟಿಫುಲ್ ಆಗಿ ಗೈಡೆನ್ಸ್ ಮಾಡ್ತಕ್ಕಂಥದ್ದಾಗುತ್ತೆ. ಒಂದು 16 ದಿನದ ನಂತರ, ಇಲ್ಲ 32 ದಿನ ನಿಮಗೂ ಕೂಡ ಆ ಕುಜನ ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥದ್ದು ಬರುತ್ತೆ. 16 ದಿನದ ನಂತರ ಕೇತು ಮೂವ್ಮೆಂಟ್ ಆಗ್ಬೇಕು ನಿಮ್ಗೆ. ಗುರು ಬೇರೆ 12ನೇ ಮನೆಗೆ ಚೆಕ್ಮೇಟ್ ಬರ್ತಾನೆ, ಅಷ್ಟಮಾಧಿಪತಿ 12ನೇ ಮನೆಗೆ ಬಂದಾಗ ವಿಪರೀತ ರಾಜಯೋಗ ಅದು. ನೋಡಿ ಇವಾಗ ಪಕ್ಕದ ಸ್ಟೇಟ್ ಅವ್ನು ಪಡ್ತಿದ್ದಾನಲ್ಲ, ಆ ಥರ ಕೆಲವಿನ ಹತ್ರ ಸುನಾಮಿ, 0 to hero, hero to zero, ಏನ್ ಬೇಕಾದ್ರೂ. ಸೊ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಇನ್ನು ಕನ್ಯಾ ರಾಶಿ ವಿಶೇಷವಾಗಿ ಬುಧ ಬದಲಾವಣೆ ಶುಕ್ರವಾರದವರೆಗೂ. ಆಮೇಲೆ ಈ 5 ದಿನ ನಿಮ್ಗೆ ಕೆಲವೊಂದು ತಳಮಳಗಳಿರುತ್ತೆ, ಓಡಾಟ, ವೃತ್ತಿ, ಒದ್ದಾಟ. ಬಟ್ ಶನಿ ಬಂದು 17ನೇ ತಾರೀಕು ಬುಧನ ಸಾರಕ್ಕೆ ಜಾರ್ತಾನೆ. ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಮಂತು 2ನೇ ತಾರೀಕಿಗೆ ಗುರು 11ನೇ ಮನೆಗೆ ಬರ್ತಾನೆ. ನೋಡಬಾರದ್ದು ನೋಡಿ. ಅದಕ್ಕೆ ಗುರು ಬರುವಾಗ ಶನಿ ನೋಡಿ ಬುಧನ್ ಸಾರಕ್ಕೆ ಬಂದ್ಬಿಟ್ಟ. ದಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಸೊ ಆವತ್ತು ಬ್ಯೂಟಿಫುಲ್ ಆಗಿ ಬುಧನ ಸಾಂಗತ್ಯ. ಸೊ ಸಿದ್ಧತೆ ಮಾಡ್ಕೊಳ್ಳೋಕೆ ರೆಡಿ ಮಾಡಿ. ಆರ್ಟಿಸ್ಟ್ ಆಗಿದ್ದೀರಾ, ವಾದ್ಯಗೋಷ್ಠಿ ಆಗಿದ್ದೀರಾ, ಸಂಗೀತ, ಚಿತ್ರಕಲೆ, ಮ್ಯೂಸಿಕ್ಕು, ಪೇಂಟಿಂಗು, ಬರವಣಿಗೆ, ಪ್ರೆಸ್ಸು, ಮಾಧ್ಯಮ, ಎಡಿಟಿಂಗು, ಡಿಸೈನಿಂಗು, ಈ ಒಂದು ರೀಲ್ಸ್ ಮಾಡ್ತಕ್ಕಂಥವರು, ಕಲಿಸ್ತಕ್ಕಂಥವರು, ಯೂಟ್ಯೂಬ್ ಮೂಲಕ ಕಲಿಸೋದು. ಬುಧ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನೆನ್ಪಿಟ್ಕೊಳ್ಳಿ, ಕ್ರಿಯೇಟಿವಿಟಿ ಇಂಟೆಲಿಜೆನ್ಸ್, ಆ ಸ್ಪೀಡು, ಯುವರಾಜ, ಜುಮುಕು, ಆಡು ಮಾಡು ಅನ್ನತಕ್ಕಂಥ ಒಂದು ಭಾವ ಇದೆಯಲ್ಲ. ಸೊ ಕನ್ಯಾ ರಾಶಿಯವರು ಅಂತಹ ಉದ್ಯೋಗ, ಕೆಲಸ, ಕಾರ್ಯ ತುಂಬಾ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಮಾಧ್ಯಮ ಪ್ರಪಂಚದಲ್ಲಿದ್ದೀರಾ, ಅದರಲ್ಲಿ ಟೀಚರ್ ಆಗಿದ್ದೀರಾ, ಭರತನಾಟ್ಯ, ಮ್ಯೂಸಿಕ್ ಕಲಿಸೋದು, ಡಾನ್ಸ್ ಕಲಿಸೋದು, ಹಾಡುಗಾರಿಕೆ ಕಲಿಸೋದು, ಅಂಥ ಇನ್ಸ್ಟಿಟ್ಯೂಟ್ ಇಟ್ಟಿದ್ದೀರಾ, ಅಂಥದ್ದೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಸಣ್ಣ ಪುಟ್ಟ ಈ ಒಂದು ಕಿರುಚಿತ್ರ, ಚಲನಚಿತ್ರ, ಇವುಗಳಲ್ಲಿ, ಟಿವಿಗಳಲ್ಲಿ, ಸೀರಿಯಲ್ಸಲ್ಲಿ, ಮೀಡಿಯಾಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ದೊಡ್ಡ ದೊಡ್ಡ ಪತ್ರಿಕಾ ರಂಗದಲ್ಲಿ ಎಡಿಟರ್ ಆಗಿದ್ದೀರಾ, ದೊಡ್ಡ ದೊಡ್ಡ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಅಡ್ವೈಸರ್ ಆಗಿದ್ದೀರಾ, ಇನ್ಶೂರೆನ್ಸ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್. ಬ್ಯೂಟಿಫುಲ್ ಇರ್ತಕ್ಕಂಥ ಒಂದು ಭಾವವನ್ನು ನೋಡ್ತಕ್ಕಂಥ ಒಂದು ಭಾವ. ಏನು ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಬಟ್ ಶನಿ ಬುಧನ್ ಸಾರಿಗೆ ಜಾರದಿಂದಾಗಿ ವೇಗವಾಗಿ ಕೆಲವೊಂದು ಇನ್ವೆಸ್ಟ್ಮೆಂಟ್ ಇನ್ನೊಂದು ಅಂತ ಮಾಡಿಸ್ತಕ್ಕಂಥದ್ದು ಮಾಡ್ತಾನೆ. ವೆಯ್ಟ್. ಆಕಸ್ಮಿಕವಾಗಿ ಒಂದು ಭೂಮಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯ ಆಗುತ್ತೆ ಆಫ್ಟರ್ 15-16 ಡೇಸ್ ಕುಜ ಮೂಮೆಂಟ್ ಆದಮೇಲೆ. ಭರಣಿ ನಕ್ಷತ್ರಕ್ಕೆ ಬರ್ತಿದ್ದಾಗೆ ಅಲ್ಲೊಂದು ಮೊನ್ನೆ ಒಬ್ರಿಗೆ ಹೇಳಿದ್ದೆ, ತುಂಬಾ ಸ್ವೀಟು ಗುರುಗಳೇ, ನೀವು ಹೇಳ್ದಾಗೆ ಒಂದು ದೊಡ್ಡ ತಗಾದಿದು ಜಾಗ ಆಯ್ತು ಗುರುಗಳೇ, ಒಂದು 60 ಕೋಟಿದು ನಮಗೊಂದು ಗಿಫ್ಟ್ ಬರುತ್ತೆ ಅಂತ ಹೇಳಿದ್ದೆ ಅವ್ರಿಗೆ. ಜಾಗದ್ದು ಗಿಫ್ಟು ಅಂತ. ಯಾವಾಗ್ಲೂ ಎಲ್ಲೋ ಹಾಕಿದ್ದು ಇವ್ರು ಮರ್ತೇ ಬಿಟ್ಟಿದ್ದಾರೆ. ಇವ್ರ ಕಡೆ ಆಗಿ ಭಾಗ ಆಗಿ ಇವ್ರಿಗೆ 60 ಕೋಟಿ ಜಾಗ ಬರುತ್ತೆ. ಜಂಪಿಂಗ್ ಒಂದು ಸ್ಕೈನ್ ನಮ್ನೆ ಬಾಡಿಗೆ ಮನೇಲಿ ಇದ್ದಾಳೆ, ನಿಮಗೆ ಬರುತ್ತದೆ ಸುಮ್ಮನಿರಿ ಅಂತ. ಕನ್ಯಾ ಲಗ್ನದವರೇ, ಕನ್ಯಾ ರಾಶಿ ಅಂಥದ್ದೊಂದಿದೆ. ಲೆಟ್ ಅಸ್ ವೇಟ್ ಅಂಡ್ ನೋ. ಓಕೆ. ತುಲಾ ರಾಶಿ ಈ ಶುಕ್ರವಾರದವರೆಗೂ ಒಂದು ಸ್ವಲ್ಪ ದಲ್ಲದಲ್ಲೇ, ಅದ್ರಲ್ಲಿ ಕುಜ ಬೇರೆ, ಬಾಧಕಾಧಿಪತಿ, ಬಾಧಕ ಸ್ಥಾನ. ಅಲ್ಲೆಲ್ಲೋ ತಗಾದೆ, ಕಿರಿಕಿರಿ, ಪಾರ್ಟ್ನರ್ಶಿಪ್ಗಳ ಮೇಲ್ಗೈ ಆಗುತ್ತೆ.
ಸೊ ಇವಾಗ ಏನು ಮಾಡಬೇಕು ಅಂದರೆ ನನಗೆ ಬಲ ಇಲ್ಲ ಅಂದಾಗ ತಟಸ್ಥ ಆಗಬೇಕು. ಹೈ ರಿಸ್ಕ್ ತಗೊಳ್ಳೋದು, ಹೈ ಇನ್ವೆಸ್ಟ್ಮೆಂಟ್ ಮಾಡೋದು, ಮದುವೆ ವಿಚಾರಗಳು, ಮಾತುಕತೆ, ಪಾಲುದಾರಿಕೆ, ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಇವೆಲ್ಲ ಏನೇನೋ ಮಾಡೋಕೆ ಹೋಗ್ಬೇಡಿ. ಗುರು ನೋಡ್ತಿದ್ದೆ ನಂಗಂತ ಒಳ್ಳೆಯವ್ರು ಇದ್ದಾರೆ ಅಂತ ಒಬ್ಬರೇ ಒಳ್ಳೆಯವ್ರು ಇರೋದು ನನ್ನ ಪಕ್ಕದಲ್ಲಿ 4 ಜನ ಇಲ್ಲಿದ್ದಾರೆ. ಶನಿ ಬುಧನ್ ಸಾರಕ್ಕೆ ಜಾರ್ತಾನೆ, ಅದೊಂದು ಬೆನಿಫಿಟ್ ಕೊಡುತ್ತೆ. ಬಟ್ ಬುಧ ಲೆಟ್ ಇಟ್ ಮೂವ್, ಈ ಶುಕ್ರವಾರಕ್ಕೆ ಮೂವ್ ಆಗೋವರೆಗೂ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಬ್ಯೂಟಿ ಪಾರ್ಲರು, ಮೇಕಪ್ಪು, ಸಿವಿಲ್ ವರ್ಕ್ಸು, ಇಂಟೀರಿಯರ್ ವರ್ಕ್ಸು, ಆರ್ಕಿಟೆಕ್ಚರ್ ವರ್ಕ್ಸು, ಕೆಮಿಕಲ್ ಇಂಜಿನಿಯರಿಂಗು, ಬಯೋಟೆಕ್ನಾಲಜಿ, ಹಾರ್ಡ್ವೇರ್ ಟೆಕ್ನಾಲಜಿ, ನೆಟ್ವರ್ಕಿಂಗ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಕ್ರೈಮು, ಹ್ಯಾಕಿಂಗು, ಇಂಥ IT ರಿಲೇಟೆಡ್ ಕೆಲಸಗಳು, ಮೆಷಿನರಿ ರಿಲೇಟೆಡ್ ಕೆಲಸಗಳು, ಮನೆ ಕಟ್ಟುವ ಕೆಲಸಗಳು, ಮನೆ ರಿಪೇರಿ ಕೆಲಸಗಳು, ಸ್ಟೀಲು, ಸಿಮೆಂಟು, ಇಂಥ ವ್ಯವಹಾರಗಳು, ಉದ್ಯೋಗಗಳು ಅನುಕೂಲ. ಬಟ್ ದೊಡ್ಡ ರಿಸ್ಕ್ ತಗೋತಾನೆ. ಇನ್ನೊಂದು ಮನೇಲಿ ಸ್ವಲ್ಪ ಬಂಗಾರ ಕಳ್ಕೊಳ್ಳೋದು, ಮನೇಲಿ ಸ್ವಲ್ಪ ದುಡ್ಡು ಕಾಸಿನ ವಿಚಾರದಲ್ಲಿ ಸಂಗಾತಿ ಜೊತೆ ಕಿರಿಕಿರಿ ಬರುತ್ತೋ, ಪಾರ್ಟ್ನರ್ಸ್ ಜೊತೆ ಒಂದು ಸ್ವಲ್ಪ ಕಿರಿಕಿರಿ ಬರ್ತಕ್ಕಂಥದ್ದು ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಇನ್ನು ವೃಶ್ಚಿಕ ರಾಶಿ, ಶುಕ್ರ ಇದ್ದಾನೆ, ಕುಜ ಈಗ ನಿಮ್ಮ ಮಂಗಳವಾರಕ್ಕೆ ಮೂವ್ ಆಗ್ತಾನೆ, ದಟ್ ಈಸ್ ಗುಡ್. ಬಟ್ ದಶಮದಲ್ಲಿ ಕೇತು, ದಟ್ ಇಸ್ ಅ ಪ್ರಾಬ್ಲಮ್. ಅವಾಗ ಸೂರ್ಯ, ಕುಜ ಹಾಗೂ ಬುಧ ಲಕ್ಷ್ಮೀ ಸ್ಥಾನಗಳು ಅಂತಕ್ಕಂಥದ್ದೆಲ್ಲ ಹೇಳ್ತಾರೆ. 6ನೇ ಮನೆಯಲ್ಲಿರೋದು ಒಳ್ಳೇದು. ಬಟ್ ರಾಶಿಯಾಧಿಪತಿ 6ನೇ ಮನೆಗೆ ಬರ್ತಾನೆ, ಸ್ವಲ್ಪ ಒತ್ತಡ, ಸೋದರರ ವಿಚಾರ, ಮನೆಯ ವಿಚಾರ. ಗುರು ಅಷ್ಟಮ, ಹೆಣ್ಮಕ್ಳಿಗೆ ಗಂಡ ಚೆನ್ನಾಗಿರ್ಬೇಕು ಅಂದ್ರೆ ಗುರು ನೋಡ್ತೀವಿ. ಗಂಡಸರ ಜಾತಕದಲ್ಲಿ ಶುಕ್ರನನ್ನು ನೋಡ್ತೀವಿ. ವೃಶ್ಚಿಕ ರಾಶಿಯ ಗಂಡಸರಿಗೆ ಒಳ್ಳೇದಿದೆ, ಹೆಣ್ಣು ಮಕ್ಕಳು ಭಾರ ಇದೆ. ಯಾಕಂದ್ರೆ ಶುಕ್ರ ಅದ್ಭುತವಾಗಿ ಕೂತಿದ್ದಾನೆ. ರಿಯಲ್ ಎಸ್ಟೇಟ್ ಲೇವಾದೇವಿ, ಮೆಷಿನ್ಗಳ ಸಪ್ಲೈ ಚೈನ್, ಲೋಡಿಂಗ್, ಅನ್ಲೋಡಿಂಗ್, ಗೋಡೌನ್, ಸಿವಿಲ್ ವರ್ಕ್ಸ್ ಮಾಡಿಸೋದು, ಡಿಸೈನ್ ಮಾಡೋದು, ಆರ್ಕಿಟೆಕ್ಚರ್ ಡಿಸೈನ್ ಮಾಡಿಸೋದು, ಚಿತ್ರಕಲೆ, ಶಿಲ್ಪಕಲೆ, ಪೇಂಟಿಂಗು, ಮನೆ ಹೊಡೆದು ಕಟ್ಸೋದು, ಸ್ಟೀಲ್ ಟ್ರೇಡರ್, ಸಿಮೆಂಟ್ ಟ್ರೇಡರ್, ಆಯಿಲ್ ಟ್ರೇಡರ್, ಪೆಟ್ರೋಲ್ ಟ್ರೇಡರ್, ಗ್ಯಾಸ್ ಟ್ರೇಡರ್, ಇಂಥವುಗಳಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ಸೂಪರ್. ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಶುಕ್ರ ಅಲ್ಲಿ ಕಳತ್ರಕಾರಕ ಕುಳಿತಿರೋದ್ರಿಂದ ಅಲ್ಲೊಂಥರ ದಳದಲ್ಲಿ. ಗುರು ಬೇರೆ ಅಷ್ಟಮ, ಮನೆಯವರು, ಹಣಕಾಸು, ಇನ್ನೊಂದು ದೊಡ್ಡ ರಿಸ್ಕ್ ತೊಗೊಂಡು ಒಂದು ಹೇಳ್ಕೊತೀರಿ, ಹುಷಾರಾಗಿರಿ. ಗುರು ಇನ್ನೊಂದು 15 ದಿನ ಸುಮ್ಮನಿರಿ, ಒಂದು 15-20 ದಿನ. ಜೂನ್ 2ಕ್ಕೆ ಗುರು ಬೃಹಸ್ಪತಿ ಬ್ಯೂಟಿಫುಲಿ ಇಸ್ ಕಮಿಂಗ್. ಶುಕ್ರ ಬೇರೆ ಲಾಕ್ ಆಗ್ಬಿಡ್ತಾನೆ. ಆಗ ಸುಮ್ಮನೆ ನಿಮ್ದೆಲ್ಲ ಒಂಥರ ಜರ್ನಿ ಸ್ಟಾರ್ಟ್ ಆಗ್ತಕ್ಕಂಥದ್ದಾಗುತ್ತೆ. ನವೆಂಬರ್ವರೆಗೂ ನಿಮ್ಮನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ, ಅಂಥದ್ದೊಂದು ಯೋಗ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಒಂದು 150-155 ದಿನ ಇದೆಯಲ್ಲ, ಒನ್ ಆಫ್ ದ ಬೆಸ್ಟ್. ಬೆಸ್ಟ್. ಅದರಿಂದ ಈ ವಾರವೂ ಸ್ವಲ್ಪ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿ. ಬಂಗಾರ ಅದ್ಭುತವಾಗಿರುತ್ತೆ, ದುಡ್ಡು ಕಾಸು ಓಡಾಡುತ್ತೆ, ಒಳ್ಳೆ ಊಟ, ಉಪಚಾರ, ಓಡಾಟ, ಸುತ್ತಾಟ. ಇಟ್ಸ್ ಅ ನೈಸ್ ಜರ್ನಿ ಆಗತಕ್ಕಂಥ ಒಂದು ಭಾವ. ಸ್ವಲ್ಪ ಇನ್ವೆಸ್ಟ್ಮೆಂಟ್ಗಳ ಕಡೆ ಹುಷಾರಾಗಿರಿ. ಯಾರನ್ನೂ ನಂಬಿ ದುಡ್ಡು ಕೊಡೋದು, ಮಾಡೋದು, ತಗೊಳ್ಳೋದು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಧನುಸು ರಾಶಿ, ಶಿವೋಹ, ಗುರು ಚೆನ್ನಾಗಿದೆ. ಆದರೆ ಷಷ್ಠಾಧಿಪತಿ ಶುಕ್ರ ಷಷ್ಠ ಸ್ಥಾನದಲ್ಲಿದ್ದಾನೆ, ವೆರಿ ಕೇರ್ಫುಲ್. ಯೋಗಕಾರಕ ಕುಜ ಬರ್ತಾನೆ, ಪಂಚಮಕ್ಕೆ ಬರ್ತಾನೆ, ಕೇತು ಸಾರದಲ್ಲಿ ಬರ್ತಾನೆ, ಕೇತು ಭಾಗ್ಯದಲ್ಲಿದ್ದಾನೆ. 1, 5, 9 ಮಹಾಲಕ್ಷ್ಮಿ ಸ್ಥಾನ ಹೋಗುತ್ತೆ. ಸೊ ಅಲ್ಲಿಗೆ ದಗ್ಧ. ನೀವು ಅಂದ್ಕೊಳ್ಳೋ ಬೇಗ ಅದರಲ್ಲಿ ಬೇರೆ ಇನ್ನೊಂದು 15-20 ದಿನದಲ್ಲೇ ಗುರು ಈಸ್ ಕಮಿಂಗ್ ಟು ಕಟಗ, ಅಷ್ಟಮಕ್ಕೆ, ಅವನ ಸಾರದಲ್ಲೇ. ತುಂಬ ಹುಷಾರಾಗಿರ್ಬೇಕು. ನೀವು ಈಗಲಿಂದಲೇ ಸಿದ್ಧ ಮಾಡ್ಕೊಂಬಿಡಿ. ಏನು ಮಾಡೋಲ್ಲ, ಯಾವುದೇ ರಿಸ್ಕ್ ತಗೊಳ್ಳಲ್ಲ. ನೋಡಿ, ಕುಜ ಅಲ್ಲಿಗೆ ಬಂದು ನಿಂತ್ಕೋತಾನೆ. ಇನ್ನೊಂದು 16 ದಿನ ಆದಮೇಲೆ ಭರಣಿ ನಕ್ಷತ್ರ ಶುಕ್ರನ ಸಾರಿಗೆ ಜಾರ್ತಾನೆ. ಶುಕ್ರ ಪ್ರಬಲ ದಿಗ್ಬಂಧವಾಗಿ ಮಿಥುನದಲ್ಲಿ ಕೂತಿರ್ತಾನೆ. ಇಟ್ಸ್ ನಾಟ್ ಎ ನೈಸ್ ವೇ. ಸೊ ಈಗಲಿಂದಲೇ ಮನೆಗಿರೋ ತೇಪೆಗಳೆಲ್ಲ ಹಾಕೊಳ್ಳಿ. ರಿಸ್ಕ್ ತಗೊಳ್ಳಲ್ಲ, ಲೋನ್ ತಗೊಳ್ಳಲ್ಲ, ಸಾಲಕ್ಕೆ ಹೋಗಲ್ಲ, ಓವರ್ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳಕ್ ಹೋಗಲ್ಲ. ರಾಜಕೀಯದಲ್ಲಿ ಇದ್ದೀರಾ, ದೊಡ್ಡ ಸ್ಥಾನದಲ್ಲಿ ಇದ್ದೀರಾ, ದೊಡ್ಡ ಒಂದು ವ್ಯವಸ್ಥೆಯಲ್ಲಿ ಇದ್ದೀರಾ, ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಇವುಗಳೆಲ್ಲ ಎಚ್ಚರಿಕೆ. ಮಾನಾಪಮಾನಗಳಿಗೆ ಧಕ್ಕೆ. ಸ್ಥಾನಕ್ಕೆ ಗುರು ಅಂದ್ರೇನೆ ಗೌರವ, ಅಧಿಕಾರ. ಅಂಥವ್ನ ಅಷ್ಟಮಕ್ಕೆ ಬರ್ತಿದ್ದಾನೆ ಅಂದ್ರೆ ಹೋಯ್ತು.
ವೆರಿ ಕೇರ್ಫುಲ್. ಆದರೆ ಈ ವಾರ ಊಟ, ಬಟ್ಟೆ, ವ್ಯವಸ್ಥೆಗೆ ತೊಂದರೆ ಇಲ್ಲ. ಆದರೆ ಮೀಡಿಯಾ, ಮಾಧ್ಯಮ, ಕಲಾರಂಗ, ಅಲಂಕಾರ, ಮೇಕಪ್ಪು, ಮ್ಯೂಸಿಕ್ಕು, ಈವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಇಂತಹ ಒಂದು ವೃತ್ತಿ ಉದ್ಯೋಗಗಳು ಸ್ವಲ್ಪ ತಲ್ಲಣ. ಅಲ್ಲೆಲ್ಲೋ ಹೊರೆ. ಲಕ್ಷ್ಮಿ ಆರಾಧನೆ ಮಾಡಿ, ಲಕ್ಷ್ಮಿ ಸಮಾನರಾಗಿರ್ತಕ್ಕಂಥ ಒಂದು 6 ಜನ ಸ್ತ್ರೀಯರಿಗೆ ನಿತ್ಯ ಹತ್ತಿರದಲ್ಲಿ ಯಾವುದಾದ್ರೂ ದೇವಿ ದೇವಸ್ಥಾನ ಆಲಯ ಇದ್ದರೆ ಒಂದು 6 ಜನಕ್ಕೆ ಫಲತಾಂಬೂಲ ಏನಾದರೂ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಅದು ತಡೆ ಹಿಡಿಯುತ್ತೆ. ಹೈ ರಿಸ್ಕ್ ತಗೋಬೇಡಿ, ಗೋಲ್ಡ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಬೇಡಿ. ಗುರು ಬರಲಿ, ಆಭರಣಕಾರಕ. ಆಭರಣಕಾರಕ ಗುರು, ಅವನು ಚಂದ್ರನ್ ಮನೆಗೆ ಬರ್ತಾನೆ. ಗುರು ಸೂರ್ಯ ಬಂಗಾರಕಾರಕ, ಆಭರಣಕಾರಕ ಬಂದು ಗುರು ಆರ್ನಮೆಂಟ್ ಕಾರಕ ಅಂತ ಹೇಳ್ತಾರೆ. ಸೊ ಸ್ವಲ್ಪ ನೋಡ್ಕೊಂಡು ಹೈ ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬೇಕಾದ್ರೆ ಲಿಟ್ಲ್ ಬಿಟ್ ಗೋಲ್ಡ್ ಏನಾದರೂ ಒಂದು ತೆಗೆದಿಟ್ಕೊಳ್ತಕ್ಕಂಥದ್ದು ಮಾಡಿ, ತೊಂದರೆ ಇಲ್ಲ. ಇನ್ನು ಮಕರ ರಾಶಿ, ಗುರು 6ನೇ ಮನೆ, ಶುಕ್ರ ಪಂಚಮ, ಕುಜ ನಿಮ್ಮ ಸುಖಕಾರಕ, ಸುಖಕ್ಕೆ ಬಂದರೂ ಕೂಡ ಅಷ್ಟಮದಲ್ಲಿರ್ತಕ್ಕಂಥ ಕೇತು 100% ಆರೋಗ್ಯ, ಪ್ರಯಾಣ, ಭ್ರಾತೃಗಳ ಜೊತೆ ಒಂದು ಸಣ್ಣ ಅಸಮಾಧಾನ, ಕಿಟಿಪಿಟಿ ಇವುಗಳನ್ನ ನೋಡ್ತಕ್ಕಂಥ ಭಾವವಿರುತ್ತದೆ. ಎಚ್ಚರಿಕೆ. ರಿಯಲ್ ಎಸ್ಟೇಟ್ ಏಜೆಂಟ್, ಮೆಷಿನರಿ ಏಜೆಂಟ್, ಟ್ರಾನ್ಸ್ಪೋರ್ಟು, ಟ್ರಾವೆಲ್ಸು, ರೈತರಿಗೆ ಸಂಬಂಧಪಟ್ಟಂತ ಕ್ರಯ ವಿಕ್ರಯ, ತೋಟ ಮಾಡಿಸ್ಕೊಳ್ಳೋದು, ಜಾಗ ಮಾಡಿಸ್ಕೊಳ್ಳೋದು, ನಿಂತ್ಕೊಂಡು ಸೂಪರ್ವೈಸ್ ಮಾಡಿಸೋದು, ಹಸುಗಳು, ರಾಸುಗಳು, ಹೈನುಗಾರಿಕೆ, ತೋಟಗಾರಿಕೆ, ಅವುಗಳಿಗೆ ಸಂಬಂಧಪಟ್ಟಂತ ಮಧ್ಯವರ್ತಿ ಕೆಲಸಗಳು, ಜಾಗ ಕೊಡ್ಸೋದು, ಹಸು ಕೊಡ್ಸೋದು, ಮೀನು ಮಾರಾಟ ಮಾಡಿಸ್ಕೊಡೋದು, ಬೇಕಾದಂತಹ ಒಂದು ನರ್ಸರಿಗೆ ಬೇಕಾದಂತಹ ಒಂದು ವಸ್ತು ಉತ್ಪನ್ನಗಳನ್ನು ಕೊಡಿಸ್ಕೊಡ್ತಕ್ಕಂಥದ್ದು, ಇಂತಹ ಒಂದು ವ್ಯವಸ್ಥೆಗಳು ಅದ್ಭುತ. ಶುಕ್ರವಾರದ ನಂತರ ಸ್ವಲ್ಪ ಹುಷಾರಾಗಿದೆ. ದೂರ ಪ್ರಯಾಣ ಬೇಡ, ನೈಟ್ ಟ್ರಾವೆಲ್ ಬೇಡ, ನೈಟ್ ಲೈಫ್ ಸ್ವಲ್ಪ ಎಚ್ಚರಿಕೆ, ಪಾರ್ಟ್ನರ್ಶಿಪ್ ಸ್ವಲ್ಪ ಎಚ್ಚರಿಕೆ, ಅಣ್ಣನ ಆರೋಗ್ಯದ ಕಡೆ ಗಮನ ಇರಲಿ, ಅಣ್ಣನೊಂದಿಗೆ ಮಧುರ ಸಂಬಂಧ. ಇನ್ನು ಕುಂಭರಾಶಿ, ಸುಖದಲ್ಲಿರೋ ಶುಕ್ರ ಪಂಚಮಕ್ಕೆ ಬರ್ತಾನೆ. ದಟ್ ಇಸ್ ಗುಡ್, ವೆರಿ ವೆರಿ ಗುಡ್. ಭಾಗ್ಯಾಧಿಪತಿ 159 ಮಹಾಲಕ್ಷ್ಮಿಕಾರಕ ಗುರುವಿನ ಜೊತೆ ಸೇರೋದು. ಕುಂಭರಾಶಿಗೆ ಕುಂಭದ್ರೋಣ ಮಳೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ, ದೊಡ್ಡ ಸ್ಥಾನದಲ್ಲಿದ್ರೆ ಇನ್ನಷ್ಟು ಎತ್ತರದ ಪರಿಚಯ. ಈ ಒಂದು ಮಂತ್ರ, ಪೂಜೆ, ದೇವಸ್ಥಾನ, ಆಶ್ರಮ, ವೈದಿಕ, ಜ್ಯೋತಿಷ್ಯ, ನಾಟಿ ವೈದ್ಯ, ಆಯುರ್ವೇದ, ಯುನಾನಿ, ಸಿದ್ಧ, ಕಲಾವೇದಿಕೆ, ಡಾನ್ಸು, ಮ್ಯೂಸಿಕ್ಕು, ಇಂತಹ ಒಂದು ಪೌರೋಹಿತ್ಯ, ಯಜ್ಞ, ಯಾಗ, ಬ್ಯೂಟಿಫುಲ್. ಒಂದೇ ಕೇತು ಹುಷಾರು, ಎದುರುಗಡೆಯವರು ಒಂಥರ ದಣಿಸುತ್ತೆ. ನಿಮ್ಮನೆ ನೀವು ಬಂದಿರೋದು ಇನ್ನೊಬ್ಬರಿಗೆ ಓಡೋದು, ಭಾರ ತಗೊಳ್ಳೋದು. ನಾನಾಯ್ತು, ನನ್ನ ಪಾಡ್ಗಾಯ್ತು ಅಂದ್ರು ನಿಮ್ಮನ್ನ ಒಂದು ರಾಹು ನಿಮ್ಮನ್ನ ವಿಚಲಿತ ಮಾಡ್ತಿದ್ದಾನೆ. ನವೆಂಬರ್. ದೆನ್ ಇನ್ನೊಂದು ತಮಾಷೆ ನೋಡಿ, ಶನಿ ಬುಧನ್ ಸಾರಿಗೆ ಬರ್ತಾನೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ವಾಕ್ಸ್ಥಾನದಲ್ಲಿ. ಅದ್ಭುತಗಳು ನಡೀತಕ್ಕಂಥದ್ದಾಗುತ್ತೆ. ಅಷ್ಟಮಾಧಿಪತಿ ಕೂಡ ಅಷ್ಟೇ ಕಷ್ಟಪಡ್ತೀರಿ, ಅದಕ್ಕೆ ತಕ್ಕದಾದಂಥ ಪೂರ್ಣ ಫಲವನ್ನು ಕೂಡ ಲಾಭವನ್ನು ನೋಡತಕ್ಕಂಥ ಒಂದು ಶಕ್ತಿ, ಚೈತನ್ಯ ನಿಮ್ಮದಾಗ್ತಕ್ಕಂಥದ್ದಾಗುತ್ತೆ. ಫ್ಯಾಂಟಾಸ್ಟಿಕ್, ಡೋಂಟ್ ವರಿ. ಚೆನ್ನಾಗಿದೆ ಈ ವಾರ. ಕುಂಭದ್ರೋಣ ಮಳೆ, ಒಂದು ಸ್ವಲ್ಪ ಬಂಗಾರ ತಗೊಳ್ಳೋದು, ಮನೆ ತಗೊಳ್ಳೋದು, ಹೊಸ ಗಾಡಿ, ಹೊಸ ಇದು, ಭೂಮಿಗೆ ಸಂಬಂಧಪಟ್ಟಂತ ತಕರಾರುಗಳು ದೂರ, ಲೀಗಲಿ ಇವೆಲ್ಲ ಸಕ್ಸಸ್ ರೇಟ್ ಜಾಸ್ತಿ. ಫ್ಯಾಂಟಾಸ್ಟಿಕ್. ಏನಿದೆಯೋ ಈ 15-20 ದಿನ ಇದೆಯಲ್ಲ ಬಳಸ್ಕೊಳ್ಳಿ. ಯಾಕಂದ್ರೆ ಗುರು 6ನೇ ಮನೆಗೆ ಬಂದ್ರೆ, 6ನೇ ಮನೆ ಗುರು ವಾಸ ಅವಮಾನಗಳ ಸಹವಾಸ ಅಂತ ಹೇಳ್ತವೆ. ಅವಮಾನಗಳು, ಅಪವಾದಗಳು, ಸಾಲಗಾರರು, ಇಂಥದ್ದು ಹುಡ್ಕೊಂಡು ಬರುತ್ತೆ. ಇಲ್ಲ ಅನಾರೋಗ್ಯ ತೊಂದರೆ ಅಂತ ಹೇಳ್ತವೆ. ಎಚ್ಚರಿಕೆ. ಇನ್ನು ಮೀನರಾಶಿ ವಿಶೇಷವಾಗಿ, ಶುಕ್ರ 3ನೇ ಮನೆಯಿಂದ 4ನೇ ಮನೆಗೆ ಹೋಗ್ತಾನೆ. 3ನೇ ಮನೇಲಿ ಇದ್ದಾನೆ, ಚೆನ್ನಾಗಿದೆ. ಕುಜ 2ನೇ ಮನೆಗೆ ಬರ್ತಾನೆ, ಒಳ್ಳೇದೆ. ಬಟ್ ಕೇತು ಸಾರದಲ್ಲಿ ಇದ್ದಾನೆ. ಏನೋ ಒಂದು ನಿಮ್ಮ ಸ್ವಂತ ಮನೆ, ಸ್ವಂತ ಜಾಗ, ಸ್ವಂತ ವ್ಯವಸ್ಥೆ, ಗಂಡ, ಹೆಂಡತಿ, ಬಂಧುಗಳು, ಆತ್ಮೀಯರು, ಬಾಧಕಾಧಿಪತಿ ಬುಧ, ಷಷ್ಠಾಧಿಪತಿ ಸೂರ್ಯ, ಅದರ ಜೊತೆಯಲ್ಲಿ ಒಂಟಿಗುರು, ಅಷ್ಟದಲ್ಲಿರೋ ಕೇತು ಒಬ್ಬನೇ ನಿಮಗೆ ಬಲವಾಗಿದ್ದಾನೆ. ಲಗ್ನದಲ್ಲಿರೋ ಶನಿ ನಮ್ಮನ್ನ ಕಟಾರಿ ಕಟ್ಟಪ್ಪನ ತರ ಕಾಣಿಸ್ತಿದ್ದಾನೆ. ಸೊ ಕುಜ ಮೂವ್ಮೆಂಟ್ ಆಗ್ತಿದೆ ಬೆಸ್ಟು.
ಬಟ್ ಅಷ್ಟಮವನ್ನ ಭಾಗ್ಯವನ್ನ ನೋಡ್ತಾನೆ. ಆರೋಗ್ಯದ ಕಡೆ ನೋಡ್ಕೊಳ್ಳಿ, ಹೈ ರಿಸ್ಕ್ ತಗೋಬೇಡಿ, ಪ್ರಾಪರ್ಟಿ ಮಾಡಕ್ ಹೋಗ್ಬೇಡಿ, ಕಟ್ಟೋಕ್ ಹೋಗ್ಬೇಡಿ. ಸುಮ್ಮನೆ ಇರ್ಬಿಡಿ. ಅವ್ನು ಕೃತಿಕಾ ನಕ್ಷತ್ರಕ್ಕೆ ಮೂವ್ ಆಗಿ ಅಷ್ಟರಲ್ಲಿ ಗುರು ನಿಮ್ಗೆ ಪಂಚಮಕ್ಕೆ ಬರ್ತಾನೆ. ಇದೊಂದು 15-20 ದಿನ ಫ್ಯಾಂಟಾಸ್ಟಿಕ್ ಆಗ್ತಕ್ಕಂಥ. ಇಷ್ಟು ದಿನ ಇದ್ರಂತಲ್ಲ, ಇನ್ನೊಂದು 15-20 ದಿನ ತಾಳ್ಮೆಯಿಂದಿರೋದೇನು. ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ವಾಹನ ತಗೊಳ್ಳೋದು, ಇದೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲೋ ಹತ್ತಿರದವರಿಂದ ನೋವು, ಗೊತ್ತಿರೋರಿಂದ ನೋವು, ವ್ಯವಹಾರಗಳಲ್ಲಿ ಒಂದು ಸ್ವಲ್ಪ ಚಿಕ್ಕುಗಳು, ಎಕ್ಸ್ಪ್ಯಾನ್ಷನ್ನು, ಖರ್ಚುಗಳು, ಹೈ ಎಕ್ಸ್ಪೆಕ್ಟೇಷನ್ಗಳು, ಇನ್ನೊಂದು ಇದೆಲ್ಲ ನಡೀತಿರ್ತಕ್ಕಂಥ ಒಂದು ಒದ್ದಾಟಗಳಿದ್ದಾವೆ. ಸೂರ್ಯ ಮೂಮೆಂಟ್ ಆಗ್ಬಿಡ್ಲಿ, ಶುಕ್ರ ಮೂಮೆಂಟ್ ಆಗಲಿ. ಶುಕ್ರ ಈ ವಾರಕ್ಕೆ ಮೂವ್ಮೆಂಟ್ ಆಗ್ತಾನೆ. ಬುಧ 3ನೇ ಬಾರಿ ಬರೋದು ಒಂದು ಸ್ವಲ್ಪ ತಲೆನೋವು, ಒಡ ಹುಟ್ಟಿದವ್ರ ವಿಚಾರದಲ್ಲಿ ತಲೆನೋವು. ಇವುಗಳೆಲ್ಲ ನೋಡ್ತೀರಿ. ಕನ್ಸಲ್ಟೆಂಟ್ ವೃತ್ತಿಗಳಲ್ಲಿದ್ದೀರಿ, ಬ್ಯೂಟಿಫುಲ್. ಮೆಡಿಕಲ್ ಕನ್ಸಲ್ಟೆಂಟ್, ಪ್ಯಾರಾಮೆಡಿಕಲ್ ಕನ್ಸಲ್ಟೆಂಟ್, ಬ್ಯಾಂಕಿಂಗ್ ಕನ್ಸಲ್ಟೆಂಟ್, ಫಾರ್ಮಸಿ ಕನ್ಸಲ್ಟೆಂಟ್, ಫಾರ್ಮಸ್ಯೂಟಿಕಲ್, ಬಯೋಟೆಕ್ನಾಲಜಿ, ಜುವಾಲಜಿ, ಟೀಚರು, ಲೆಕ್ಚರರು, ಚಾರ್ಟರ್ಡ್ ಅಕೌಂಟೆಂಟು, ಮ್ಯೂಚುವಲ್ ಫಂಡ್ ಅಡ್ವೈಸರು, ಫೈನಾನ್ಷಿಯಲ್ ಅಡ್ವೈಸರ್. ಅದ್ಭುತವಾಗಿರ್ತಕ್ಕಂಥ ಒಂದು ವಾರವಾಗಿರುತ್ತೆ. ದೂರ ಪ್ರಯಾಣ ಬೇಡ, ಜಾಗ್ರತೆ, ದೊಡ್ಡ ರಿಸ್ಕ್ ಬೇಡ. ಯಾಕಂದ್ರೆ 8ನೇ ಮನೆಯಿಂದ ಕುಜ ನೋಡ್ತಾನೆ ಕೇತು ಸಾರದಲ್ಲಿ. ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಸುತ್ತಮುತ್ತ ಇರೋದು ಹೋಗಿ ಸುಮ್ಮನೆ ಹೈ ರಿಸ್ಕ್ ತಗೊಂಡು ಹೋಗ್ತೀವಿ ಬರ್ತೀವಿ. ದಿಢೀರ್ ಅಕಾಲಿಕ ಮಳೆ, ಇನ್ನೊಂದೆಲ್ಲ ನೋಡ್ತಕ್ಕಂಥದ್ದಾಗುತ್ತೆ. ಒಂದು ರೀತಿ ಕೆಲವೊಂದು ವೈರಸ್ಗಳು ಹಬ್ತಿದೆ, ಗಮನಿಸಿ ನೋಡಿ. ಸಮುದ್ರದಲ್ಲಿ ತೊಂದರೆಗಳಾಗ್ತವೆ ಅಂತ ಹೇಳಿದ್ದೆ. ಸಮುದ್ರಯಾನದಲ್ಲಿ ತೊಂದರೆ ಅಂತ ಆಲ್ರೆಡಿ 3 ಹಡಗುಗಳಲ್ಲಿ ಯಾವುದೋ ಒಂಥರ ವಿಚಿತ್ರವಾದಂಥ ವೈರಸ್ ಹರಡಿಬಿಟ್ಟಿದೆ ಅಂತ. ಇದೆಲ್ಲ ಗಮನಿಸಿ ನೋಡಿ, ಜಾಗ್ರತೆ. ಕುಜ ಕೇತುಸಾರ, ಕೇತುವು ಕೇತುಸಾರ ದಿಗ್ಬಲವಾಗಿ ಬಿಟ್ಟಿದ್ದಾವೆ. ಕರ್ಮ, ಆ ಒಂದು ನಮ್ಮ ಕರ್ಮವನ್ನ ನಿರ್ಧರಿಸ್ತಕ್ಕಂಥ ಒಂದು ಗ್ರಹಗಳು, ನಮ್ಮನ್ನ ಪ್ರಚೋದನೆ, ಇದೆಲ್ಲ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.